ಆದರೆ ಸಾಧು ಕಲ್ಲರ್ ಸಹವಾಸದಿಂದ ಕೆಟ್ಟಣ. 10 ಜನ ಒಳ್ಳೆಯವರಿದ್ದರೆ ಒಬ್ಬ ಕಳ್ಳ ಬಂದರೂ ಕೂಡ ಅವನು ಚೇಂಜ್ ಆಗಲ್ಲ. 10 ಜನ ಕೆಟ್ಟವರಿದ್ರು ಅವ್ರ ಮಧ್ಯೆ ಒಬ್ಬರು ಒಳ್ಳೆಯರಿದ್ರು ಅವನು ಕೆಟ್ಟವನಾಗಲ್ಲ. ನಾವು ಮಾತಾಡೋ ಪ್ರತಿ ಅಕ್ಷರನೂ ಕೌಂಟ್ ಆಗುತ್ತೆ. ಅದಕ್ಕೆ ನಮ್ಮಲ್ಲಿ ಪ್ರಜ್ಞೆ ಇರಬೇಕು. ಸ್ಟ್ಯಾಂಡ್ ಇಡ್ಲಾನಾ? ಇಲ್ಲ ಸರಿ ಇದೇನಾದರೂ ಇಕ್ಕಂದ್ರೆ ಸ್ಟ್ಯಾಂಡ್ ಇಕ್ಕನಾ? ಸ್ಟ್ಯಾಂಡ್ ಇಕ್ಕಿ. ನಾವು ಮಾತಾಡೋ ಪ್ರತಿ ಅಕ್ಷರನೂ ಕೌಂಟ್ ಆಗುತ್ತೆ. ಅದರಿಂದ ಮಾತನಾಡುವಾಗ ನಾವು ಸ್ವಲ್ಪ ಪ್ರಜ್ಞೆಯಿಂದ ಮಾತಾಡಬೇಕು, ಯೋಚನೆ ಮಾಡಿ ಮಾತನಾಡಬೇಕು. ಒಬ್ಬ ತೋಟಗಾರ ಇರ್ತಾನೆ, ತುಂಬ ಚೆನ್ನಾಗಿ ಹೂಗಳು ಹಣ್ಣುಗಳು ಎಲ್ಲ ಬೆಳೆಸಿರ್ತಾನೆ, 2 ಎಕರೆ ಅಷ್ಟೇ. ಆ ಊರಿನ ರಾಜ ಬಂದಾಗ ಕುಳ್ಳಿಸ್ತಾನೆ, ರಾಜನ ಕರೆದು ಹಣ್ಣು ಹಂಪಲೆಲ್ಲ ಕೊಡ್ತಾನೆ. ಹಣ್ಣು ಹೂವು ಆಮೇಲೆ ಏನೇನು ಬೆಳೆದಿರ್ತಾನೆಲ್ಲ ಅವ್ನು ಕೊಟ್ಟಾಗ ರಾಜನ ತುಂಬ ಸಂತೋಷ ಆಗುತ್ತೆ. ಎಷ್ಟು ಚೆನ್ನಾಗಿ ಬೆಳೆಸಿದ್ಯಪ್ಪ, ನಮ್ಮ ದೇಶದಲ್ಲಿ ಈ ಥರ ಇದೆ ಅಂತಲೇ ನನಗೆ ಗೊತ್ತಿಲ್ಲ, ನಾನು ನೋಡೇ ಇಲ್ಲ ಅಂತ ಹೇಳ್ತಾನೆ. ಅವಾಗ ಇಲ್ಲ, ನನ್ನ ಸೇವೆಯಿಂದ ನಿಮಗೆ ಸಂತೋಷ ಆಯ್ತಲ್ಲ, ಅಷ್ಟು ಸಾಕು ಅಂತ ಹೇಳ್ತಾನೆ. ನಿಮ್ಗೇನು ಬೇಕು ಅಂದಾಗ, ಅಲ್ಲ ಮಹಾರಾಜರೇ, ನಾನು ಇನ್ನೂ ಎಷ್ಟೋ ಚೆನ್ನಾಗಿ ಬೆಳೆಸ್ಬೋದಾಯ್ತು ಏನೇನು, ಆದರೆ ನನಗೆ ಜಾಗನೇ ಸಾಲದು. ಇನ್ನೂ ನನಗೆ ಜಾಗ ಕೊಟ್ಟರೆ ಇನ್ನೂ ಬೇಕಾದಷ್ಟು ಚೆನ್ನಾಗಿರೋದೆಲ್ಲ ಬೆಳಿತೀನಿ ಕಷ್ಟಪಟ್ಟು ನಾನು ಅಂತ ಹೇಳ್ತಾನೆ. ಹಾಗೆ ಹೇಳಿದಾಗ ರಾಜನಿಗೆ ಅವನಿಗೆ ಆಸೆ ಇರೋದು ಗೊತ್ತಾಗುತ್ತೆ. ಆಯ್ತಪ್ಪ, ನಾಳೆ ಬೆಳಿಗ್ಗೆ ಒಂದು ಕಾರ್ಯಕ್ರಮ ಮಾಡೋಣ, ಊರಿನ ಜನರೆಲ್ಲ ಬರಲಿ. ಅವ್ರ ಎದುರಿಗೆ ನೀನು ಯಾವುದೇ ಜಾಗ ಓಡಾಡ್ತೀಯ, ಯಾವುದೇ ಚೆನ್ನಾಗಿದೆ ನನಗೆ ಬೇಕು ಅಂತ ಓಡಾಡ್ತೀಯ, ಅದೆಲ್ಲ ನಿಂದೆ ಅಂತ. ಎಷ್ಟು ಖುಷಿ ಆಗೋಯ್ತು ಅಂದರೆ ಸರಿ ಸರಿ ಅಂತ ಅವನು ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ. ರಾಜ ಹೇಳ್ಬಿಟ್ಟಿದ್ದಾನಲ್ಲ, ಎಷ್ಟು ಜಾಗ ಕೇಳಬೇಕು ನಾನು, ಎಲ್ಲೆಲ್ಲಿದೆಯೋ ಅಂತೆಲ್ಲ ಯೋಚನೆ ಮಾಡ್ತಾನೆ. ಬೆಳಿಗ್ಗೆ ಆಗುತ್ತೆ, ಬೆಳಿಗ್ಗೆ ಆದಮೇಲೆ ಕಾರ್ಯಕ್ರಮ ಶುರುವಾಗುತ್ತೆ. ರಾಜ ಹೇಳ್ತಾನೆ, ನೀನು ಎಲ್ಲೆಲ್ಲಿ ಓಡಾಡ್ತೀಯ ಅದೆಲ್ಲ ಜಾಗ ನಿಂದೆಯಪ್ಪ ಅಂತ ಹೇಳ್ತಾನೆ. ಅವಾಗ ಇವನೇನು ಮಾಡ್ತಾನೆ, 10 ಜನ ಇದೆ ಜಾಗ, 10 ಜನ ಇದು ಓಡಾಡ್ತಾನೆ. ಅವನಿಗೆ ಓಡಾಡಿ ಅವ್ನಿಗೆ ಸಾಕಾಗ್ತಾ ಇದೆ, ಆದರೆ ಇಲ್ಲ ಇನ್ನೊಂದು ಸ್ವಲ್ಪ ಜಾಗ ಇದ್ರೆ ಇನ್ನೂ ಚೆನ್ನಾಗಿ ಬೆಳಿಬೋದು, ಇನ್ನೂ ಚೆನ್ನಾಗಿ ಬೆಳಿಬೋದು, ಇದೇ ಥರ ಮನಸ್ಸಿತ್ತು ಅವ್ನು, ಇನ್ನೂ ಬೇಕು ನನಗೆ ಅಂತ. ಸಾಯಂಕಾಲದಷ್ಟೊತ್ತು ಅವನಿಗೆ ಸುಸ್ತಾಗೋಯ್ತು, ಅವನ ಆಸೆ ತೀರೇ ಇಲ್ಲ ಅಂತ. ಕೊನೆಗೆ ರಾಜ, ಸಾಕು ಬಿಡಪ್ಪ, ನಿನ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಓಡಾಡು ಅಂತ. ಇಲ್ಲ ಮಹಾರಾಜರೇ, ನಿಮ್ಮ ಕೈಲಾಗುತ್ತೆ ಅಂತ ಹೇಳ್ತಾನೆ. ಮತ್ತೆ ಹಿಂಗೆ ಓಡಾಡ್ತಾ ಅವ್ನಿಗೆ ಎಷ್ಟು ಜಾಗ ಬೇಕು ಅಂತ ನೋಡಿದವನು ಅಷ್ಟೊತ್ತಿಗೆ ಸುಸ್ತಾಗಿ ಬಿದ್ದೋಗ್ತಾನೆ. ಅವಾಗ ಅವನ್ನ ಮಾತಾಡ್ಸಕ್ಕೆ ಹೋದಾಗ ಅವನಿಗೆ ಹೆಸರೇ ಇರಲ್ಲ, ಸತ್ತೋಗಿರ್ತಾನೆ. ಅವಾಗ ರಾಜ ಹೇಳ್ತಾರೆ, ಇನ್ನು ಯಾರಾದರೂ ಬೇಕಾದರೆ ಬರ್ಬೋದು, ಅವ್ರಿಗೆ ಯಾವುದೇ ಇಷ್ಟ ಆಗಬೇಕು ತೊಗೊಳ್ಬೋದು ಅಂತ. ಯಾರು ಮುಂದಕ್ಕೆ ಬರೋದು. ನಮ್ಗೆ ಆಸೆ ಅನ್ನೋದು ಎಷ್ಟು ಕೆಲಸ ಮಾಡಿಸ್ತಿದೆ ಇದು ಅಂತ ಹೇಳೋದು. ನಮಗೂ ಆಸೆ ಆಗುತ್ತಲ್ವ ಮನೆಯಲ್ಲಿ, ಒಂದು ಚಿಕ್ಕ ಆಸೆ ಕೂಡ ನೆರವೇರಲಿಲ್ಲ ಅಂದರೆ ಎಂಥ ಕೋಪ ಬರುತ್ತೆ. ಆಮೇಲೆ ಒಂದೊಂದೇ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ. ಆಸೆನೇ ಬರಲಿಲ್ಲ ಅಂದರೆ ಅದಕ್ಕೆ ಸತ್ಸಂಗ ಬೇಕು. ನೀನು ಆಸೆ ಪಡಬೇಡ, ನೀನು ಮಾತಾಡಬೇಡ, ಜಗಳ ಆಡಬೇಡ, ಇವೆಲ್ಲ ಹೇಳೋಕ್ಕೆ ಸುಮ್ಮನೆ ಹೇಳೋಕ್ಕಷ್ಟೇ ಶಬ್ದಗಳು. ಆಗ ಆ ಥರ ಇರಬೇಕು ಅಂದರೆ ಸತ್ಸಂಗ ಇರಬೇಕು, ಅದು ಸತ್ಯದ ಅರಿವಿರಬೇಕು. ನಾವೆಲ್ಲ ಬ್ರಹ್ಮಜ್ಞಾನದಲ್ಲಿದ್ದು ಎಲ್ಲ ಭ್ರಮೆಗೊಳಿಸ್ಬಿಟ್ಟವ್ರು, ನಮ್ಮನ್ನು ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ತೀರಾ ಅಂತ. ನಾವು ಎಷ್ಟು ವರ್ಷ ಅದರಲ್ಲೇ ಇದ್ವಿ, ಹಿಂಗೆ ಮಾಡಿದ್ರೆ ಹಿಂಗೆ ಚೆನ್ನಾಗಿ ಆಗ್ತೀರ, ಇಲ್ಲಿ ಹೋದರೆ ಚೆನ್ನಾಗಿ ಆಗ್ತಾರಂತೆ ಅಂತ. ಎಷ್ಟು ದಿನ ಚೆನ್ನಾಗಿ ಆಗ್ತದೆ. ಪರಿಹಾರ ಹೇಳ್ರಿ ಅಂತಲೇ ಹೇಳಿದ್ರೆ ಅದು ಸ್ವಲ್ಪ ಮಟ್ಟಿಗೆ ಅಷ್ಟೇ, ಅದೇ ಪೂರ್ಣ ಪರಿಹಾರ ಅಲ್ಲ. ಎಷ್ಟು ಒಂದು ಹೇಳಿದ್ರೆ ಅದಕ್ಕೆ 100 ಇರುತ್ತೆ ಅದಕ್ಕೆ ಮಾಡೋದು. ಬಾಯಲ್ಲಿ ನಾವು ಒಂದೇ ಹೇಳೋದು, ಹಿಂಗೆ ಮಾಡಪ್ಪ ಅಂತ ಅಷ್ಟೇ ಹೇಳ್ತೀವಿ, ಅದಕ್ಕೆ 100 ಇರ್ತೀವಿ ನಾವು. ಆಮೇಲೆ ಎಚ್ಚರ ತಪ್ಪಿದ್ರೆ ಅನಾಹುತ. ಪರಿಹಾರ ಆಗಲಿಲ್ಲ ಅಂದರೆ ನೀನು ಸರಿಯಾಗಿ ಮಾಡಿಲ್ಲಪ್ಪ, ಅದರಿಂದ ಹಿಂಗಾಯ್ತು ನಿನಗೆ ಅಂತ ಹೇಳ್ಬಿಡ್ತೀವಿ. ನಮ್ಮ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕೆ ಸ್ವಪ್ರಯತ್ನ ಬೇಕು, ನಿಸ್ವಾರ್ಥ ಆಸೆ ಇರಬೇಕು.
ಪಾರಕ್ ಅಂದರೆ ಸರಿತಪ್ಪುಗಳ ಪ್ರಜ್ಞೆ, ತೋರಿಕೆಗಳು, ಜಡಮೂರ್ತಿಗಳು ಇವುಗಳನ್ನು ಅಂತಃಕರಣದಿಂದ ತೆಗೆದು ಹಾಕಬೇಕು ಅಂತ ಹೇಳ್ತಾರೆ. ಬೆಳಿಗ್ಗೆ ಒಬ್ಬರು ಸಾಹೇಬ್ರದ್ದು ಕೇಳ್ತಾ ಇದ್ದರು, ನೀವೆಲ್ಲ ದೇವ್ರಿಗೆಲ್ಲ ಹಣ್ಣು ಹೂವು ಎಲ್ಲ ತಗೊಂಡೋಗಿ ದೇವ್ರನ್ನ ಪ್ರಸಾದ ಎಲ್ಲ ಕೊಟ್ಟು ನನ್ನ ಮಾಫ್ ಮಾಡು ಅಂತ ಕೇಳ್ತೀರಲ್ವಾ ಅಂತ ಕೇಳಿದ್ರು. ನಾವು ಎಷ್ಟು ತ್ವರಿತದಿಂದ ಮಾಡ್ತೀವೋ ಚೈತನ್ಯ ಸ್ವರೂಪ ಪುರುಷ, ಏಕೆಂದರೆ ಈ ದೇಹ ಕರ್ಮಾನುಸಾರವಾಗಿ ಹೆಣ್ಣು ಗಂಡು ದೇಹವಾಗಿ ಪಡೆದು ಬಂದಿದೆ. ನಾನು ಗಂಡ ಇದ್ದರೆ ಚೆನ್ನಾಗಿತ್ತೇನೋ ಅಂತ ಅನ್ನಿಸ್ತಿದೆ. ನಮ್ಮ ಕಷ್ಟಗಳು ಅನುಭವಿಸೋಕ್ಕೆ ಶಕ್ತಿ ಇದೆ. ಆ ಸಮಯಕ್ಕೆ ಕೆಲವರು ಎಷ್ಟೋ ಜನ ಹತ್ರ ಅಯ್ಯೋ ಹೆಣ್ಮಕ್ಳ ಇದ್ರೆ ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿ ಈ ಶಬ್ದನೂ ಕೇಳಿದ್ದೀನಿ ನಾನು. ಅವ್ರಿಗೂ ತೊಂದರೆನೇ, ಇಬ್ಬರಿಗೂ ತೊಂದರೆನೇ. ಅವ್ರಿಗೂ ಲಿಂಗ ಭೇದ ಅಷ್ಟೇನೇನೆ, ಇನ್ನೇನು ಭೇದ, ಇನ್ನೇನು ಡಿಫ್ರೆನ್ಸ್ ಇಲ್ಲ ಅದರಲ್ಲಿ. ಗುರು ತಿಳುವಳಿಕೆ ಸಿಗಬೇಕಾದ್ರೆ ತುಂಬ ಪ್ರಯತ್ನ ಬೇಕು. ನಾವು ಹೀನಾವಸ್ಥೆಯಲ್ಲಿದ್ದೀವಿ. ಗುರು ಮಾಡುವ ಸಹಾಯ ಯಾರೂ ಮಾಡೋದಿಲ್ಲ. ನಮ್ಮನ್ನು ಕೈ ಹಿಡಿದೆತ್ತುವುದು ಗುರು ಒಬ್ಬರೇ. ನಾವು ಪಂಚ ವಿಷಯಗಳಲ್ಲಿ ಬಿದ್ದಿದ್ದೇವೆ. ಸದ್ಗುಣ ಧಾರಣೆ ಮಾಡಿದರೆ ತಪ್ಪು ಮಾಡುವುದಕ್ಕೆ ಬಿಡುವುದಿಲ್ಲ. ಸದ್ಗುಣ ಧಾರಣೆ ಮಾಡೋದು ಅಷ್ಟು ಸುಲಭನೂ ಅಲ್ಲ. ಒಂದ್ಸಲ ನಾಗರಾಜಣ್ಣ ಅವ್ರು ಹೇಳಿದ್ರು, ದಿನ ಒಂದು ಬಿಡ್ತಾ ಇರಮ್ಮ ಅಂದರು. ಅದು ಬಿಡ ಅಷ್ಟು ಸುಲಭ ಅಲ್ಲ ಅಂತಲೂ ಗೊತ್ತಾಯಿತು. ಆಮೇಲೆ ನಿಧಾನವಾಗಿ ಆಸಕ್ತಿ ಕಡಿಮೆ ಮಾಡುತ್ತೆ. ಆಸಕ್ತಿ ಕಂಟ್ರೋಲ್ ಮಾಡಿದ್ರೆ ಅದು ಸುಮ್ಮನೆ ಆ ಕ್ಷಣಕ್ಕಷ್ಟೇ ಕಂಟ್ರೋಲ್ ಮಾಡಿದ್ರೆ ಬಿಡಬೇಕು ಅದನ್ನು ಅಷ್ಟೇ. ಏನಕ್ಕೆ ಒಳ್ಳೆ ಆಹಾರ ಇಲ್ಲದಿದ್ದರೆ ಇದು ಸಸ್ಯನ ಒಲಿಯಲ್ಲ ಅಂತಲೂ ಹೇಳಿದ್ದಾರೆ ಇದರಲ್ಲಿ. ಈಗ ಜೀವವಿರುವಾಗಲೇ ಬಿಡಿಸಿಕೊಳ್ಳುವುದೇ ಮುಕ್ತಿ. ಹಿಂದಿನದನ್ನು ತೆಗೆದುಕೊಂಡ್ರೆ ದುಃಖ. ಅವತ್ತು ಹಂಗಾಗಿತ್ತು, ಇವತ್ತು ಹಿಂಗಾಗಿತ್ತು, ಅದನ್ನು ಹೇಳ್ತಾನೆ ಇರ್ತೀವಿ, ಮುಗಿಯೋದೇ ಇಲ್ಲ. ಆದರೂ ಫಸ್ಟ್ ಬರೋದು ಅದೇನೆ. ಒಳ್ಳೆಯದನ್ನು ಗುರುಗಳು ಸಮುದ್ರದಷ್ಟು ಹೇಳ್ತಾರೆ. ನಮಗೆಲ್ಲ ಜಾಗ್ರತೆ ಕಮ್ಮಿ. ಧರ್ಮ ಇಲ್ಲದಿದ್ದರೆ ಯಾರೂ ನಮಗೆ ಸಹಾಯ ಮಾಡುತ್ತಾರೆ. ಧರ್ಮ ಕರ್ಮಾನುಸಾರವಾಗಿ ನಾವು ಹುಟ್ಟಿರೋದು. ಅದ್ರ ತಕ್ಕಂಗೆ ನಮ್ಮ ಜೀವನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಒಳ್ಳೇದು ಮಾಡಿದ್ದೀವಿ, ಎಷ್ಟು ಕೆಟ್ಟದ್ದು ಮಾಡ್ಕೊಂಬಂದಿದ್ದೀವಿ ಅಂತ. ಇದರಲ್ಲಿ ಯಾರನ್ನೂ ದೂಷಣೆ ಮಾಡುವಂಥದ್ದು ಏನಿಲ್ಲ, ಆದರೂ ದೂಷಣೆ ಮಾಡ್ತೀವಿ. ಎಲ್ಲ ಪ್ರತಿಯೊಬ್ಬರು ಕೇಳ್ತಾರೆ, ಅವರಿಂದ ಹಿಂಗಾಯಿತು, ಇವರಿಂದ ಹಿಂಗಾಯಿತು ಅಂತ. ನಮ್ಮಿಂದ ಏನಾಯಿತು ಅಂತ ಗೊತ್ತಿಲ್ಲ. ನಮ್ಮದ್ರಲ್ಲಿ ಪೂರ್ತಿ ಎಲ್ಲ ರೆಕಾರ್ಡ್ ಆಗಿ ಬಂದಿದೆಮ್ಮ. ನಾವು ಹಾರೋಸ್ಕೋಪ್ ಬರಿಬೇಕಾದ್ರೆ ಪ್ರತಿಯೊಂದು ಬರಿತೀವಿ, ದೇಹದಿಂದ ಬರಿತೀವಿ. ಹುಟ್ಟಿದಾಗಿಂದ ಮಗು ಹೇಗಿರುತ್ತೆ, ಯಾರು ತಂದೆ ತಾಯಿ ಎಲ್ಲ ಹೇಗಿರೋ ಎಲ್ಲ ಫಿಕ್ಸ್ ಆಗಿ ಬಂದಿರೋದು. ಮತ್ತಿದೇನು ಚೇಂಜ್ ಮಾಡೋದಲ್ಲಿ? ಚೇಂಜ್ ಮಾಡ್ಕೋಬೇಕಂದ್ರೆ ಸತ್ಸಂಗದಿಂದ ನಾವು ಚೇಂಜ್ ಮಾಡ್ಕೊಬೋದು ಅಷ್ಟೇ. ಇದರಿಂದನೇ ನಾವು ಎಷ್ಟೋ ಚೇಂಜ್ ಮಾಡಿರೋ ಸಾಕು. ಇನ್ನು ಅಕ್ಕ ಅವರಿವರೆಲ್ಲ ಹೇಳಿದ್ ಕೇಳಿದ್ರೆ ಇನ್ನೂ ಮಾಡಬೇಕು, ಇದೇನು ಸಾಲದು ಅನ್ನಿಸ್ತಿದೆ. ಹೌದು, ತಿಳಿದಿರೋರು ಒಂದು ಲೈನ್ ಅಷ್ಟೇ. ಆಮೇಲೆ ಆ ಲೈನ್ ಅವರೆಲ್ಲ ಏನು ಮಾಡಬೇಕು? ಅವ್ರಿಗಾದಷ್ಟು ಸರಳವಾಗಿ ಹೇಳಬೇಕು. ಹೌದು, ಇದು ಹೇಳ್ತಾ ಹೋದರೆ ಸುಮ್ಮನೆ ಇದ್ದಾಗ ನನಗೆ ಗೊತ್ತಾಗೋದು. ಏನಕ್ಕೆ ನಾನು ಹಾರೋಸ್ಕೋಪ್ ಕ್ಲಾಸ್ಗೆ ಹೋದಾಗ ಸುಮ್ಮನೆ ಇರೋರು ಎಷ್ಟೋ ಹುಡುಗರೆಲ್ಲ. ಯಾಕೆ ಇವರೆಲ್ಲ ಸುಮ್ಮನೆ ಇರ್ತಾರೆ, ಏನು ಕೇಳೋದೇ ಇಲ್ವಲ್ಲ ಅಂತ ಕೇಳಿದ್ದಕ್ಕೆ ನಮ್ಗೆ ಇಂಗ್ಲೀಷ್ ಬರಲ್ಲ ಅಂತ. ಇಂಗ್ಲೀಷ್ ಬರ್ದಿರೋರು ಕೇಳೋಕ್ಕೇನಪ್ಪ ಅಂತ ಹೇಳಿದೆ. ಆಮೇಲೆ ಸಾರ್ಗೆ ಹೇಳಿದೆ, ಸರ್ ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ, ನೀವು ಪಾಠ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳಿದೆ. ಅವಾಗ ಯಾಕೆ ಗೊತ್ತಾಗಲ್ಲ ಅಂತ ಅವಾಗ ನಿಂತ್ಕೊಂಡು ಕೇಳಿದೆ. ಕ್ಲಾಸೆಲ್ಲ ಮುಗಿದ್ಮೇಲೆ ಆ ಹುಡುಗರು ಹೇಳಿದ್ರು, ಮೇಡಮ್ ನೀವು ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂದರು. ನಾವು ತುಂಬ ದಿನದಿಂದ ಹೀಗೆ ಇದ್ವಿ, ಕೇಳೋದಕ್ಕೆ ಭಯ. ಏನಕ್ಕೆ ಅಂದರೆ ಅವ್ರು ಕೇಳೋ ಪ್ರಶ್ನೆಗಾರ ಉತ್ತರ ಹೇಳೋಂಗಿರ್ಬೇಕು. ಇಷ್ಟು ದಿನ ಪಾಠ ಮಾಡಿರ್ತಾರೆ ನಮಗೆ. ಅವರು ಒಳ್ಳೊಳ್ಳೆದೇ ಹೇಳ್ತಾರಮ್ಮ, ಯಾರು ಕೆಟ್ಟದ್ದು ಹೇಳೋಕ್ಕಂತೂ ಬರಲ್ಲ. ಯಾರು ಅಂತಿಂತವರು ಬಂದು ಇಲ್ಲ, ಎಲ್ಲ ಇದೇನು CA LLB ಓದಿರೋರು, ಡಾಕ್ಟ್ರು, ಇಂಜಿನಿಯರ್ಸ್ ನಮಗೆ ಪಾಠ ಮಾಡಿರೋದು. ಅಷ್ಟು ಓದಿರೋರೇ ಬಂದವರು ಅದಕ್ಕೆ ಕೇಳಿ ತಿಳ್ಕೊಳ್ಳೋದಕ್ಕೆ. ಅಷ್ಟು ಗೊತ್ತಾದಮೇಲೆ ಯಾರು ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ. ಮಾಡಿದ್ರೆ ಎಂಥ ಶಿಕ್ಷೆ ಅಂತ ಅದರಲ್ಲೂ ಇದೆ. ನಾವು ಯಾವ ಇದು
ಯಾವ ಪೀರಿಯಡಲ್ಲಿ ನಮಗೆ ಆ ಥರ ದುಃಖ ಉಂಟಾಗುತ್ತೆ, ಯಾವ ಪೀರಿಯಡಲ್ಲಿ ಸಂತೋಷವಾಗಿರ್ತೀವಿ, ಇವೆಲ್ಲ ಗೊತ್ತು ನಮಗೆ. ಅದು ಮುಗಿಯೋ ತನಕ ನಮ್ಗೆ ಕಷ್ಟ ಕಳೆಯಲ್ಲ ಅಂತಲೂ ಗೊತ್ತು. ಆದರೆ ಇದು ಏನಾರ ಹೇಳಿದ್ರೆ ಮೈಂಡ್ ಡೈವರ್ಟ್ ಆಗಲಿ ಅಂತ ಒಂದು ಹೇಳೋದಷ್ಟೇ. ಪೂಜೆ ಇವೆಲ್ಲನೂ ಇದು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡಿರ್ತೀವಲ್ಲ ಮನ್ಸಲ್ಲಿ, ಅದೇ ಒಂದು ಸಮಾಧಾನ. ಆ ಸಮಾಧಾನನೂ ಕೊಡಲಿಲ್ಲ ಅಂದರೆ ನಾವು ಅಲ್ಲಿ ಕೂತ್ಕೊಂಡು ವೇಸ್ಟು. ಧರ್ಮ ಅನ್ನೋದು ಇರಬೇಕಲ್ವ. ದುಡ್ಡು ತೊಗೊಳೋದೇನು ಹೆಚ್ಚಲ್ಲ. ನಾವು ತೊಗೊಂಡು ಏನು ಹೇಳಲಿಲ್ಲ ಅಂದರೆ ಅದೇ ನಮ್ಮನ್ನೇ ನಮಗಂತೂ ಬಿಡಲ್ಲ. ಅದು ಬೇಕಾಗೇ ಇಲ್ಲ. ಎಲ್ಲರೂ ಚೆನ್ನಾಗಿರಲಿ ಅಂತಲೇ ಅದ್ರ ಬಗ್ಗೆ ಹೇಳೋದು. ಆಮೇಲೆ ಇದಕ್ಕೆ ಬಂದಮೇಲೆ ನನಗೆ ಇದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿ ಹತ್ತಿರವಾಗಾಯಿತು. ಅವ್ರೇನು ಕೇಳಿದ ಪ್ರಶ್ನೆ ಉತ್ತರ ಹೇಳೋಂಗೆ ಆಯಿತು ನನಗೆ ಇದರಿಂದ. ಇಲ್ಲ ಒಂದೇ ಸಲ ಡೈರೆಕ್ಟಾಗಿ ಹೋಗಿದ್ರು ಸಿಗ್ತಾ ಇರಲಿಲ್ಲೇನೋ, ಅದಕ್ಕೆ ಹೋಗಿಲ್ಲ ನಾನು ಅಂತ ಅಂದ್ಕೊತೀನಿ. ಗುರುಗಳಿಂದ ನನಗೆ ತುಂಬ ಸಹಾಯ ಆಗಿದೆ. ಇಷ್ಟು ಮಟ್ಟಿಗೆ ನಾವಿಲ್ಲಿ ಕೂತ್ಕೊಂಡು 2 ಮಾತು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ರು ಗುರುಗಳಿಗೆ ಅನ್ನಂತ ನಮಸ್ಕಾರ. बोलिए श्री सत्यनामादि कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्वसंत महंत की जय. ಪೂಜ್ಯರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯ ಚರಣಗಳಿಗೆ ವಂದಿಸುತ್ತಾ, ಗುರು ಮಾತಾಜಿಯವರ ದಿವ್ಯ ಚರಣಗಳಿಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರ ಮಹನೆಗೆ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಶಾಂತಿ ನಿನ್ನಲ್ಲೇ ಇದೆ, ಬೇರೆ ಎಲ್ಲೂ ಇಲ್ಲ ಅನ್ನೋ ಒಂದು ವಿಚಾರ. ಶಶಾ ಸರ್ ನಾಹಿ ದೇಕೆ ಕೋಯಿ, ಸರ್ ಶೀತಲತಾ ಏಕೈ ಕೋಯಿ, ಶಶಾ ಕಹೈ ಸುನಹು ರೇ ಬಾಯಿ, ಶೂನ್ಯ ಸಮಾನ ಛಲ ಜಗಜಾಯಿ. ಶರ್ ಅಂದರೆ ನೀರು, ಆ ನೀರಿನಲ್ಲಿ ಶೀತಲತೆ ಇರುತ್ತೆ, ಅಂದರೆ ತಣ್ಣನೆಗೆ ಇರುತ್ತೆ. ಆ ತಣ್ಣನೆಯ ಗುಣ ನೀರನ್ನು ಬಿಟ್ಟು ಇಲ್ಲ. ನೀರನ್ನು ಬಿಸಿ ಮಾಡಿ ಬೆಂಕಿ ಮೇಲೆ ಹಾಕಿದ್ರೆ ಆರುತ್ತೆ. ನೀರು ಬಿಸಿ ಇದೆಯಲ್ಲ, ಬೆಂಕಿ ಉರಿಬೇಕಲ್ಲ, ಆರೋದಿಲ್ಲ. ಸಾಕು ಬಿಡಿ ಅಣ್ಣ. ನೀರು ಬಿಸಿ ಇದೆ, ಬೆಂಕಿ ಉರಿತಾ ಇರುತ್ತೆ. ಬೆಂಕಿ ಮೇಲೆ ಹಾಕಿದ್ರೆ ಬೆಂಕಿ ಆರುತ್ತೆ. ಇದು ಬಿಸಿ ನೀರು ಹಾಕಿರೋದು, ಉರಿಬೇಕಾಗಿತ್ತಲ್ಲ, ಇಲ್ಲ. ಆದರೆ ಆ ನೀರಿನಲ್ಲಿ ತಣ್ಣನೆಯ ಗುಣ, ಆರಿಸೋ ಗುಣ ಇದೆ. ತಣ್ಣನೆ ಶೀತದ ಎಷ್ಟೇ ಬಿಸಿ ಮಾಡಿದ್ರು ಕೆಲವೇ ಸಮಯದಲ್ಲಿ ತಣ್ಣಗಾಗ್ಬಿಡುತ್ತೆ. ಉದಾಹರಣೆ ಕೊಡ್ತಾರೆ. ಆ ಗರ್ಮಿ ತಣ್ಣಗಾದ ಮೇಲೆ ಮತ್ತೆ ಶೀತಲತೆಗೆ ಬಂದ್ಬಿಡುತ್ತೆ. ಅದೇ ರೀತಿಯಾಗಿ ಶಾಂತಿ ಪರಮ ಆನಂದದ ದಶ ಅಂದರೆ ಗತಿ, ಅದು ಸ್ಥಿತಿ ಎಲ್ಲಿದೆ ಅಂತಂದರೆ ನಿಮ್ಮಲ್ಲೇ ಇದೆ. ಅದು ನಿಮ್ಮಲ್ಲೇ ಇದೆ. ಇದನ್ನು ಹೊರಗಡೆ ಯಾವುದೇ ದೇವಿ ದೇವತಾದಿಗಳು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ದೇವಿ ದೇವತಾದಿಗಳು ಏನೇ ಪೂಜೆ ಪುನಸ್ಕಾರ ಹೋಮ ಅಗ್ನಿ ಯವನ ಏನು ಮಾಡಿದ್ರೂ ಸಹ ಈ ನಮ್ಮಲ್ಲೇ ಇರತಕ್ಕಂಥ ಶಾಂತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸ್ವಾಮೀಜಿ ಹನುಮಾನ್ ಸಾಹೇಬರು ಒಂದು ಕಥೆ ಹೇಳ್ತಾ ಇದ್ರು. ಒಂದು ರಾಜ್ಯದಲ್ಲಿ ರಾಜ ರಾಣಿ ಎಲ್ಲರೂ ಇರ್ತಾರೆ. ಆ ರಾಣಿಯ ಅರಮನೆಯಲ್ಲಿ ಶೌಚಾಲಯವನ್ನು ಸ್ವಚ್ಛ ಮಾಡತಕ್ಕಂಥ ವ್ಯಕ್ತಿ ಇರ್ತಾನೆ. ಒಮ್ಮೆ ಆತನು ರಾಣಿಯನ್ನು ನೋಡಿ ಮೋಹ ಪರವಶನಾಗಿಬಿಡ್ತಾನೆ.
ಅವನಿಗೆ ದಕ್ಕುತ್ತೋ ಬಿಡುತ್ತೋ ಆಮೇಲೆ ವಿಚಾರ. ಮೋಹಪರೋಶನಾಗಿ ಅದೇ ಚಿಂತೆಯಲ್ಲಿ ಹಾಸಿಗೆ ಹಿಡಿದು ಬಿಡ್ತಾನೆ. ಹಾಸಿಗೆ ಹಿಡಿದಾಗ ಆತನ ಹೆಂಡತಿ ಕೇಳ್ತಾಳೆ, ಅವನು ನಿಜವನ್ನ ಹೇಳ್ತಾನೆ, ಈ ರೀತಿ ಆಗಿದೆ, ನಾನು ರಾಣಿನ ನೋಡದೆ ಮೋಹಪರೋಶನಾಗಿದ್ದೀನಿ. ಆಕೆ ಬಂದು ಆತನ ಹೆಂಡತಿ ರಾಣಿನನ್ನು ಸಂಪರ್ಕಿಸಿ ವಿಚಾರ ತಿಳಿಸ್ತಾಳೆ. ರಾಣಿ ಕೋಪಗೊಳ್ಳಲ್ಲ, ಅವಳು ಜ್ಞಾನಿ. ಇದು ಸರ್ವೇ ಸಾಮಾನ್ಯ, ಎಲ್ಲ ಮನುಷ್ಯರಿಗೂ ಬರತಕ್ಕಂಥದ್ದು ಮೋಹ ಅನ್ನೋದು ಸರ್ವೇ ಸಾಮಾನ್ಯ ಅಂತ ಅವಳು ತಿಳಿದಿರ್ತಾಳೆ. ಆಕೆ ಹೆಂಡ್ತಿಗೆ ಹೇಳ್ತಾಳೆ, ರಾಣಿ ಹೆಂಡ್ತಿಗೆ ಹೇಳ್ತಾಳೆ, ನೋಡಪ್ಪ, ನಿಮ್ಮ ಗಂಡನನ್ನು ಊರ ಹೊರಗೆ ಹೋಗಿ ವೇಷವನ್ನು, ಸನ್ಯಾಸಿ ಸಾಧು ವೇಷವನ್ನು ಧಾರಣೆ ಮಾಡಿಕೊಂಡು ನನ್ನನ್ನೇ ಕುರಿತು ಧ್ಯಾನಿಸುವಂತನಾಗೋ, ನಾನು ಆಕೆನ ಸಮಯ ನೋಡಿ ಆತನನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿ ಕಳಿಸ್ಬಿಡ್ತಾಳೆ. ಆ ಶೌಚಾಲಯ ಮಾಡೋ ವ್ಯಕ್ತಿ ಹೆಂಡತಿ ಬಂದು ಆ ವಿಚಾರವನ್ನು ಆತನಿಗೆ ತಿಳಿಸಿದಾಗ ಇವನಿಗೆ ಅವಳನ್ನು ಪಡಿಬೇಕು ಅನ್ನೋ ಬಯಕೆ. ಅವನು ಹಾಗೆ ನಿರ್ಧಾರ ಮಾಡಿ ಸಾಧು ವೇಷ ಹಾಕ್ಕೊಂಡು ಹೋಗಿ ಅವಳನ್ನೇ ಸ್ಮರಿಸುತ್ತಾ, ಆಕೆ ಹೆಸರು ಶಾಂತಿ, ಆ ಶಾಂತಿ ಅಂತ ಸ್ಮರಿಸುತ್ತಾ ಜಪ ಮಾಡ್ತಾ ಇರ್ತಾನೆ. ಆ ಕಡೆ ಈ ಕಡೆ ಓಡಾಡೋರೆಲ್ಲ ನೋಡಿದ್ರು, ಏನು ಈ ಸ್ವಾಮಿ ಯಾವಾಗಲೂ ಜಪ ಮಾಡ್ತಾನೆ, ಯಾವುದೋ ದೊಡ್ಡ ಸ್ವಾಮಿ ಇರಬೇಕು ಅಂತೇಳಿ ಆತನ ಮುಂದೆ ಹಣ್ಣು ಹಂಪಲು ತಂದಿಡೋದು, ಮತ್ತೊಂದಿಡೋದು ಎಲ್ಲ ಮಾಡಿದ್ರು. ಅವನು ಏನನ್ನು ಮುಟ್ಟದೆ ನಿರತನಾಗಿದ್ದಾನೆ 24 ಗಂಟೆ. ಹಿಂಗೆ ಜನ, ಊರು ತುಂಬ ಜನ ಬಂದು ಅವನ ದರ್ಶನ ಮಾಡೋಕ್ಕೆ ಶುರು ಮಾಡಿಬಿಟ್ರು. ದೂರದಿಂದ ನಮಸ್ಕಾರ ಹಾಕೋದು, ಮಟ್ಟೋದು, ಮಾಡೋದು ಎಲ್ಲ. ಈ ವಿಚಾರ ರಾಜನ ಕಿವಿಗೆ ಹೋಗ್ಬಿಡ್ತು. ರಾಜನು ಸಹ ಸೈನ್ಯದೊಂದಿಗೆ ಬಂದ್ಬಿಟ್ಟು ನೋಡ್ತಾನೆ, ಓಹ್ ದೊಡ್ಡ ಮಹಾತ್ಮರು ಅಂತೇಳಿ ಆತನೂ ಸಹ ನಮಸ್ಕಾರ ಹಾಕ್ಬಿಡ್ತಾನೆ, ಹೊರಟೋಗ್ತಾನೆ. ರಾಣಿ ಏನು ಮಾಡ್ತಾಳೆ, ರಾಜನನ್ನು ಕೇಳ್ತಾಳೆ, ನೀವು ನೋಡ್ಕೊಂಬಂದ್ರಿ, ಸಾಧು ದರ್ಶನ ಮಾಡ್ಕೊಂಬಂದ್ರಿ, ನಾನು ಮಾಡ್ಕೊಂಬರ್ತೀನಿ ಅಂತ. ಆಯಿತು ಹೋಗಿ ಬಾ ಅಂತ ಇವಳು ಸಹ ಸಖಿಯರೊಂದಿಗೆ ಬರ್ತಾಳೆ. ಸಖಿಯರನ್ನು ದೂರ ನಿಲ್ಲಿಸ್ಬಿಟ್ಟು ಹತ್ರ ಬಂದು ಕಿವಿನಲ್ಲಿ ಹೇಳ್ತಾಳೆ, ನೀನು ಯಾವ ಶಾಂತಿಯನ್ನು ಕುರಿತು ಧ್ಯಾನ ಮಗ್ನನಾಗಿದೆಯಾ, ಆ ಶಾಂತಿ ಬಂದಿದ್ದೀನಿ, ನಿನ್ನ ಕಣ್ಣು ಮುಂದೆ ಇದ್ದೀನಿ, ಕಣ್ಣು ತೆರೆ. ಅಷ್ಟೊತ್ತಿಗೆ ಅವನಿಗೆ ಜ್ಞಾನೋದಯ ಆಗಿರುತ್ತೆ, ನಿಜವಾದ ಶಾಂತಿ ದಕ್ಕಿರುತ್ತೆ. ಆಗ ಅವನು ಹೇಳ್ತಾನೆ, ನಿನ್ನಂತಹ 100 ಶಾಂತಿ ದೇವಿಯರು ನನ್ನ ಕಣ್ಮುಂದೆ ಹಾದು ಹೊರಟೋದ್ರು, ನನಗೆ ನಿಜವಾದ ಶಾಂತಿ ದೇವಿ ದೊರಕಿದಾಳೆ, ನಿನ್ನ ಅವಶ್ಯಕತೆ ಇಲ್ಲ, ನನಗೆ ನಿನ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಆತನಿಗೆ ನಿಜವಾಗಿ ಸಿಕ್ಕಿದ್ದು ಆತನಲ್ಲೇ ಇರತಕ್ಕಂಥ ಶಾಂತಿ, ಅವನಲ್ಲೇ ಇರತಕ್ಕಂಥ ಸ್ವರೂಪದ ಪರಿಚಯ ಆಯಿತು. ಅದರಲ್ಲಿ ಶಾಂತಿ ಇದೆ. ಅದೇ ಇಲ್ಲಿ ಹೇಳ್ತಾರೆ, ಶಾಂತಿ ಬೇರೆ ಎಲ್ಲೂ ಇಲ್ಲ, ನಿಮ್ಮಲ್ಲೇ ಇದೆ, ನಿಮ್ಮ ಸ್ವರೂಪದಲ್ಲೇ ಇದೆ, ನಿಮ್ಮ ಸ್ವರೂಪದಲ್ಲೇ ಇದೆ. ಅದು ಅತಿ ಎತ್ತರವಾದ ಸ್ಥಾನ. ಅವನು ಯಾವ ರೀತಿ ಭಕ್ತಿಯಿಂದ ಅದನ್ನು ಗಳಿಸೋದಕ್ಕೆ ಧ್ಯಾನಮಗ್ನನಾದ್ನೋ, ಸಾಧನೆಯನ್ನು ಮಾಡಿದ್ನೋ, ಆ ರೀತಿ ಪ್ರತಿಯೊಬ್ಬರು ಸಾಧನೆಗಳನ್ನು ಮಾಡಬೇಕು, ಭಕ್ತಿ ಮಾಡಬೇಕು. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಶಬ್ದಗಳನ್ನು ಕೇಳಬೇಕು, ಸ್ವರೂಪ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಶಬ್ದಗಳನ್ನು ಕೇಳಬೇಕು. ಅದಕ್ಕೆ ಇಲ್ಲೊಂದು ಕಡೆ ಹೇಳ್ತಾರೆ, ಶಬ್ದ ಅಂತ ಬಂದ ತಕ್ಷಣವೇ ಐಸಿ ಬಾನಿ ಬೋಲಿಯೇ ಮನಕ ಆಪ ಕೋಯ್ ಔರಹು ಕೋ ಶೀತಲ್ ಕರೆ ಆಪವು ಶೀತಲ್ ಹೋಯ್. ಮನುಷ್ಯನ ಒಂದು ಶಕ್ತಿ ಯಾವುದು ಅಂದರೆ ಆತನ ಮಾತುಗಳು. ನೋಡಿ, ಮಾತಿನಿಂದ ಏನೇನೋ ಆಗ್ಬಿಡುತ್ತೆ. ಶತ್ರುಗಳಾಗ್ತಾರೆ, ಮಿತ್ರರಾಗ್ತಾರೆ. ಹಾಗಾಗಿ ಒಳ್ಳೆ ಮಾತುಗಳನ್ನು ಮಾತಾಡುವಂಥನು. ಆದರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ತನಗೆ ಅರಿವಿಲ್ಲದೆ ಮಾತಾಡ್ತಾ ಇರ್ತಾನೆ, ಏನೇನೋ ಮಾತನಾಡ್ತಾ ಇರ್ತಾನೆ.
ಆ ಮಾತುಗಳಿಂದ ಗಲಾಟೆಗಳು, ಹತ್ಯೆಗಳು ಇತ್ಯಾದಿ ಆಗ್ತಾ ಇರ್ತವೆ. ಆ ಮಾತು ಎಲ್ಲಿಂದ ಬರುತ್ತೆ? ಮನಸ್ಸಿನಲ್ಲಿ ನಾವು ಏನೇನು ಧಾರಣೆ ಮಾಡ್ಕೊಬೇಕು ಅಂತಂದರೆ, ಶಾಂತಿಯನ್ನು ಧಾರಣೆ ಮಾಡ್ಕೊಬೇಕು, ಕರುಣೆಯನ್ನು ಧಾರಣೆ ಮಾಡ್ಕೊಬೇಕು, ಸ್ವಲ್ಪ ಹಾಸ್ಯ, ಇವನ್ನೆಲ್ಲ ಧಾರಣೆ ಮಾಡ್ಕೊಬೇಕು. ಮನಸ್ಸು ಬಹಳ ಶಕ್ತಿ ಉಂಟದ್ದು. ಮನಸ್ಸಿನ ಮೂಲಕನೇ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಮನಸ್ಸಿಲ್ಲದೆ ಇದ್ದರೆ, ಬುದ್ಧಿ ಇಲ್ಲದೆ ಇದ್ದರೆ ಮನುಷ್ಯ ಯಾವ ಕಾರ್ಯಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅದಕ್ಕೆ ಮೂಲ ಶಕ್ತಿ ಕೊಡತಕ್ಕಂಥವನು ಅರಿವು ಸ್ವರೂಪನು, ಶುದ್ಧ ಚೈತನ್ಯ ಸ್ವರೂಪನು. ಆದರೆ ಏನಾಗ್ಬಿಟ್ಟಿದ್ದೀವಿ ಅಂದರೆ, ನಮ್ಮ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವು ಕರ್ಮೇಂದ್ರಿಯಗಳು. ಬಾಯಿ, ಕೈ, ಕಾಲು, ಉಪಸ್ಥ, ಗುದ, ಇವೆಲ್ಲವೂ ಸಹ ಮನಸ್ಸಿನ ಅಧೀನಕ್ಕೆ ಒಳಪಟ್ಟಿದೆ. ಮನಸ್ಸು ಹೇಳ್ದಂಗೆ ಕೇಳ್ತಾ ಇದ್ದಾವೆ. ಹೀಗಾಗಿ ನಾವು ಜೀವನದಲ್ಲಿ ಸೋಲ್ತಾ ಇದ್ದೀವಿ. ಶಾಂತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ, ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಾಯ. ಮನಸ್ಸೇ ಎಲ್ಲದಕ್ಕೂ ಕಾರಣ. ಹಾಗಾಗಿ ಈ ಮನಸ್ಸನ್ನು ನೀವು ಆಗಲೇ ಹೇಳಿದ್ರು, ಕಂಟ್ರೋಲ್. ಪ್ರಾರಂಭದಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡ್ತಾನೆ ಹೋಗಬೇಕು. ಕಂಟ್ರೋಲ್ ಮಾಡದಿದ್ದರೆ ನಾವು ಪೂರ್ತಿ ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೇಳ್ತಾರೆ ಇಲ್ಲೊಂದು ಕಡೆ, ಪ್ರಾಣಿ ಪದಾರ್ಥ ಪರಿಸ್ಥಿತಿಗಳನ್ನು ನಾವು ನಮ್ಮಿಂದ ಅತ್ಯಂತ ದೂರ ಇಟ್ಟುಬಿಟ್ರೆ ಅದರಿಂದ ಅಶಾಂತಿ ಉಂಟಾಗೋ ಸಾಧ್ಯತೆ ಇದೆ. ಒಂದೇ ಒಂದು ಉದಾಹರಣೆ ಕೊಟ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ. ಒಂದು ಮನೆ ನಮಗೆ ವಾಸಕ್ಕೆ ಅವಶ್ಯಕತೆ ಇದೆ. ಅದನ್ನು ನಾವು ದೂರ ಮಾಡಿಬಿಟ್ಟು ಎಲ್ಲೋ ಬೇರೆ ಕಡೆ ವಾಸ ಮಾಡ್ತೀವಿ ಅಂದರೆ ನಮಗೆ ಮನಸ್ಸು ಶಾಂತಿ ಸಿಗೋದಿಲ್ಲ. ನಮಗೆ ಅಂತ ಕಟ್ಕೊಂಡಿದ್ದೀವಿ, ಆ ಕಡೆನೇ ಮನಸ್ಸು ಸೆಳೀತಾ ಇರುತ್ತೆ ನೋಡಿ, ಅದು ಅಶಾಂತಿ. ಹಾಗಾಗಿ ನಾವು ಹೇಳ್ತಾರೆ ಇಲ್ಲಿ, ಜೊತೆ ಇದ್ದು ಏನೋ ನಾವೇನು ಗಳಿಸಿದ್ದೀವೋ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಆಸ್ತಿ ಇದೆ, ಒಡವೆ ಇದೆ, ಅದರಲ್ಲಿ ಜೊತೆಯಲ್ಲೇ ಇದ್ದು ಜ್ಞಾನವನ್ನು ತಿಳಿಯೋಕ್ಕೆ ಪ್ರಯತ್ನ ಮಾಡಬೇಕು, ವೈರಾಗ್ಯವನ್ನು ಧಾರಣೆ ಮಾಡಬೇಕು, ಭಕ್ತಿ ಮಾಡಬೇಕು, ಮತ್ತು ಸದ್ಗುಣಗಳನ್ನು ನಾವು ಧಾರಣೆ ಮಾಡಿಕೊಂಡಾಗ ನಮಗೆ ಎಲ್ಲ ವಿಚಾರಗಳು ತಿಳಿತಾ ಇರುತ್ತೆ. ಒಂದೊಂದೇ ವಿಚಾರ ಅಂಥೇಳಿ ಇಲ್ಲಿಗೆ ಈ ಒಂದು ವಿಚಾರವನ್ನು ನಿಲ್ಲಿಸ್ತೀನಿ. ಸಾಗರ್ ಬಂದವರೆ, ಅವರಿಗೆ ಸ್ವಾಗತಿಸುತ್ತಾ ಮುಂದಿನ ವಿಚಾರವನ್ನು ತಿಳಿಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಬೋಲಿಯೇ ಶ್ರೀ ಸತ್ಯನಾರಾಯಣ ಕವಿ ಸಾಹೇಬ್. ಧನ್ಯವಾದ. बोलिए श्री सद्गुरु कबीर साहिब की जय। ಒಬ್ಬ ವ್ಯಕ್ತಿ ತನ್ನ ಸಂಸಾರನ ಬೆಳೆಸಬೇಕು ಅಂತ ಸ್ತ್ರೀ, ಪುತ್ರಾದಿ ಮತ್ತು ಧನ ಪ್ರಾಪ್ತಿ ಮಾಡೋದ್ರಲ್ಲಿ ಆಗಲಿ, ಮೊದಲು ಏನು ಆಸೆ ಪಡ್ತಾನೆ? ಏನು ಇಲ್ಲದೆ ಇರೋವಾಗ ಒಂದು ಸಣ್ಣ ಮನೆ ಇದ್ದರೆ ಸಾಕು, ನಮ್ಮದು ಅಂತ ಸ್ವಂತ ಇರಬೇಕು. ಹಾಗೆ ಅವನಿಗೆ ಒಳ್ಳೆ ಹೆಣ್ಣು ಸಿಕ್ಕಿದ್ರೆ ಸಾಕಪ್ಪ, ಮದುವೆ ಆದರೆ ಸಾಕು. ಹಾಗೆ ಮಗು ಆಯಿತು. ಇಷ್ಟಕ್ಕೆ ಅವನಿಗೆ ಸಾಕಾಗಲಿಲ್ಲ, ಬೆಳೆಸ್ಬೇಕು. ಅದರಿಂದ
ತುಂಬ ಕಷ್ಟಪಡ್ತಾನೆ, ಭಾಳ ಕಷ್ಟಪಡ್ತಾನೆ. ಎಕ್ಸ್ಟ್ರಾ ಓವರ್ ಡ್ಯೂಟಿ ಮಾಡ್ತಾರೆ. ಕೆಲಸ ಮಾಡ್ತಾ ಮಾಡ್ತಾ ಊರಾಕಿ ಮಾಡಿದ್ರಲ್ಲಿ ಜೀವನಾನ ನಡೆಸಬೇಕು ಅಂತ ಆಸೆ ಆಗುತ್ತೆ. ಎಷ್ಟೇ ಯಥೇಷ್ಟವಾಗಿ ಮಾಡ್ತಾ ಹೋದರೂ ಅವನಿಗೆ ಸುಖವಾಗಿದೆ ಸಂಸಾರ ಅಂತ ಕಾಣಿಸ್ತಾ ಇದೆ, ಆದರೆ ಸಾಲದು ಅನಿಸ್ತಾ ಹೋಗ್ತಾ ಇರುತ್ತೆ. ಹಾಗೆ ಇದೇ ರೀತಿ ಅವನಿಗೆ ಒಬ್ಬ ವ್ಯಕ್ತಿ ನಾನು ಮೋಕ್ಷದ ದಾರಿಯಲ್ಲಿ ಪಡಿಬೇಕು ಅಂತ ಏನಾದರೂ ಆಸೆ ಪಟ್ಟರೆ ಅವನಿಗದು ಸುಲಭವಾಗಿ ಸಿಗ್ತಾ ಹೋಗುತ್ತೆ. ಯಾವ ರೀತಿ ಕಷ್ಟಪಡ್ತಾನೆ ನೋಡಿ, ದಿನ ರಾತ್ರಿ ಅನ್ನಲ್ಲ, ದಿನ ಹಗಲನ್ನಲ್ಲ, ದುಡಿತಾ ಇರ್ತಾನೆ. 7 ಗಂಟೆ 6 ಗಂಟೆಗೆ ಎದ್ದೇಳಬೇಕು, ಹೋಗ್ತಾರೆ ಕೆಲಸಕ್ಕೆ. ರಾತ್ರಿ 9 ಗಂಟೆ ಆಗಲಿ ದುಡ್ಕೊಂಡು ಬರ್ತಾನೆ ಮನೆಗೆ. ಯಾತಕ್ಕೋಸ್ಕರ ನಾವು ಇದೆಲ್ಲ ಕಷ್ಟಪಡ್ತಾ ಇರೋದು? ಸುಖ ಜೀವನಕ್ಕೆ. ಸುಖವಾಗಿರಬೇಕು, ಕಷ್ಟ ಅನ್ನೋದು ಕಾಣಿಸ್ಬಾರ್ದು. ಆದ್ದರಿಂದ ಇಷ್ಟೆಲ್ಲ ಕಷ್ಟಪಡ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಸಾಧನೆಗೆ ಏನಂತ ವ್ಯವಸ್ಥೆ ಮಾಡ್ಕೊತಾ ಇದ್ದಾನೆ? ತನ್ನ ಸಾಧನೆ ಏನು? ಜ್ಞಾನ ಪ್ರಾಪ್ತಿ. ಜ್ಞಾನ ಪ್ರಾಪ್ತಿ, ಮೋಕ್ಷ ಹೊಂದೋದೇ ಗುರಿ. ಆ ಮೋಕ್ಷ ಹೊಂದಲಿಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ? ಏನೂ ಮಾಡ್ತಾ ಇಲ್ಲ. ಯಾವ ಸಾಧನೆನೂ ಮಾಡ್ತಾ ಇಲ್ಲ, ಯಾವ ಕಷ್ಟನೂ ಕೊಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಆದ್ದರಿಂದ ಇಲ್ಲಿ ಜ್ಞಾನಿಗಳು ಹೇಳ್ತಾ ಇರೋ ಒಂದು ರೀತಿಯಲ್ಲಿ ಮೋಕ್ಷ ಸುಖ ಸಾಮ್ನೆ ರಹತೆ ಹೇ. ಮೋಕ್ಷದ ಸುಖ ಕಣ್ಣೆದುರುಗಡೆನೇ ಇದೆ, ಅದನ್ನು ಹೊಂದ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದು ಕಾಣ್ತಾ ಇಲ್ಲ. ಅವ್ರಿಗೆ ಜಿತನೆ ಸಾಧನ ये उन साधना अभ्यासों में किंचित भी कष्ट नहीं मानता, बल्कि उन साधनों में भी सुख ही सुख मानता है. और साधना करते करते अभ्यास हो जाने से आगे आगे सरल मालूम पड़ता है. ಮೋಕ್ಷದ ಸಾಧನೆ ಬಹಳ ಕಷ್ಟ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಏನು ಮಾಡ್ಬೇಕು ನಾವು? ಅದಕ್ಕೆ ಅಭ್ಯಾಸ ಮಾಡಬೇಕು. ಸಣ್ಣ ಮಕ್ಕಳನ್ನ ಕೇಳಿದ್ರೆ, ಏನಪ್ಪ ನಿನಗೆ ಸ್ಕೂಲಲ್ಲಿ ಏನಾದ್ರು ಹೇಳ್ಕೊಟ್ರ ಟೀಚರು? ಹೇಳ್ಕೊಟ್ರು. ನನಗಾದರೆ ಏನೂ ಅರ್ಥ ಆಗಲಿಲ್ಲ. ಯಾಕೆ? ಅಭ್ಯಾಸ ಮಾಡಿಸಿಲ್ಲ. ABCD EFGH ಇಂದ Z ಹೇಳ್ಕೊಡ್ತಾರೆ. ಎಯಿಂದ Z ಮಧ್ಯದಲ್ಲಿ ಒಂದು ಅಕ್ಷರ ಬರಲಿಲ್ಲ, 2 ಅಕ್ಷರ ಬರಲಿಲ್ಲ ಅಂದರೂ ಅದು ವ್ಯರ್ಥ ಆಗುತ್ತೆ. ಅದೇ ಅಭ್ಯಾಸ ಮಾಡೋದು. ಅಭ್ಯಾಸ ಮಾಡ್ತಾ ಮಾಡ್ತಾ ಏನಾಗುತ್ತೆ? ಸುಲಭ. ಅಭ್ಯಾಸಕ್ಕೆ ಮನಸ್ಸು ನಾವು ಕೊಡ್ತಾ ಇಲ್ಲ. ಯಾಕೆ? ಹಲವಾರು ರೀತಿ ನಾವು ಬೇರೆ ಬೇರೆ ಆಲೋಚನೆಗಳಲ್ಲಿ, ಬೇರೆ ಬೇರೆ ಅಭ್ಯಾಸಗಳನ್ನು ತೊಡಕೊಂಡಿದ್ದೀವಿ ಅಂತ ಹೇಳ್ತಾರೆ. मानता है और साधन करते करते अभ्यास हो जाने से आगे आगे सरल मालूम पड़ता है. ಅಂದರೆ ಅಭ್ಯಾಸ ಮಾಡ್ತಾ ಇದ್ದಾಗ ಏನಾಗುತ್ತೆ? ಅದು ಸರಳತೆ ಅನಿಸುತ್ತೆ, ಸುಲಭ ಅನಿಸುತ್ತೆ ನಮಗೆ. अभ्यास हो जाने से उनसे कभी हटने जो को जी नहीं चाहता. ಅದರಿಂದ ದೂರ ಹೋಗೋಕ್ಕೆ ಮನಸ್ಸಾಗಲ್ಲ. पूर्व कहे संसारियों के सांसारिक व्यवहार, प्रियता, सुख, तत्व मोक्ष और तिसके साधनाओं में ठीक ठीक अपरोक्ष सुख का अभ्यास जिसे हो गया, वह पुरुष कभी भी मोक्ष मार्ग से हट नहीं सकता. ಅದರಿಂದ ಯಾವ ರೀತಿ ನಾವು ಮೋಕ್ಷಕ್ಕೆ ಮನಸ್ಸು ಮಾಡಿದ್ದೀವಿ ಅಂತ ಮನಸ್ಸಲ್ಲಿ ಇಟ್ಕೊಂಡ್ರೆ ಆವಾಗೇನಾಗುತ್ತೆ? ಮೋಕ್ಷದ ಸಾಧನೆಗೆ ಸುಲಭ ಅನಿಸುತ್ತೆ. ಅದಕ್ಕೇನು ಬೇಕು ನಮಗೆ? ಸತ್ಸಂಗ ಬೇಕು ಅಂತಂದರೆ ಒಳ್ಳೆ ಗುರು ಬೇಕು. ಸುಮಾರು ಕಡೆ ಸತ್ಸಂಗ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ಒಳ್ಳೆ ಗುರು ಬೇಕು. ಧರ್ಮದಾಸರು ಕಷ್ಟಪಟ್ಟರು, ಎಲ್ಲೆಲ್ಲೋ ಹುಡುಕಿದ್ರಂತೆ, ಊರೂರೇ ಹುಡುಕಿದ್ರು. ಅವರು ಸಂಸಾರಿಗಳೇ, ಸಂಸಾರ ಬಿಟ್ಟು ವ್ಯವಹಾರ ಮಾಡಿದವರಲ್ಲ ಅವರು.
ಸಂಸಾರದಲ್ಲೇ ಇಟ್ಕೊಂಡು ಮೋಕ್ಷನ ಪಡೀಲಿಕ್ಕೆ ಗುರು ನಗುತ್ತಾ ಹೋದ್ರು. ಗುರು ಸಿಕ್ಕೋದು ಬಹಳ ದಿನ ಹಿಡ್ದಿರ್ಬೋದು. ರಾಮ ಕೃಷ್ಣ ಅಂತ ಇದ್ದವ್ರಿಗೆ ಸಾಕ್ಷಾತ್ ರಾಮನೇ ಬಂದಂಗೆ ಆಯ್ತು ಅವರಿಗೆ ಗುರು ಸಿಕ್ಕಿದ್ದು. ಅದರಿಂದ ಒಳ್ಳೆ ಗುರು ಬೇಕು. ಇದು ಒಂದು ಸಣ್ಣ ಕಥೆ ಹೇಳ್ಬೇಕಾಗ್ತದೆ ಯಾವ ರೀತಿ ಅಂತ ನೋಡಿ. ಒಂದು ಸಂಸಾರ, ಒಬ್ಬ ವ್ಯಕ್ತಿ ಗಂಡ ಹೆಂಡತಿ 4 ಜನ ಮಕ್ಕಳಿರ್ತಾರೆ, ಗಂಡು ಮಕ್ಕಳೆಲ್ಲ ಎಲ್ಲ ಸುಖವಾಗಿರ್ತಾರೆ, ಬೇಕಾದಷ್ಟು ಆಸ್ತಿ ಇರುತ್ತೆ, ವ್ಯಾಪಾರ ದೊಡ್ಡ ವ್ಯಾಪಾರ, ಸಂಭಾಳನೆ ಮಾಡೋದು ಭಾಳ ಕಷ್ಟ. ತಂದೆ ಆದವನು ಸಂಭಾಳನೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ಸ್ವಲ್ಪ ದಿವಸ ಆಯಿತು, ವರ್ಷಗಳು ಕಳೀತಾ ಹೋಯಿತು, ಮಕ್ಕಳೆಲ್ಲ ಬೆಳೆದ್ರು, ಮದುವೆ ಆಯಿತು, ಮೊಮ್ಮಕ್ಕಳಾದರು, ಎಲ್ಲ ಆಯಿತು. ಈತನಿಗೂ ವಯಸ್ಸಾಯಿತು, ಹೆಂಡತಿ ತೀರ್ಕೊಂಡ್ಲು. ಆಮೇಲೆ ಯೋಚನೆ ಬಂತು, ಇಷ್ಟೆಲ್ಲ ಮಾಡಿದೆ ನಾನು, ಅಂದರೆ ಏನು ಮಾಡೋದು? ಇಷ್ಟೆಲ್ಲ ಮಾಡಿದ್ಮೇಲೆ ಈ ವ್ಯವಹಾರ ನಡೆಸಲಿಕ್ಕೆ 4 ಜನ ಮಕ್ಕಳಿದ್ದಾರೆ. ನಾನೀಗ ತೀರ್ಥಕ್ಷೇತ್ರ ಅಲ್ಲಿ ಇಲ್ಲಿ ಹೋಗಿ ಬಂದರೆ ನನಗೆ ಒಂದು ನೆಮ್ಮದಿ ಸಿಗುತ್ತೆ ಅಂಥೇಳಿ ಅವನೇನು ಮಾಡ್ತಾನೆ, ಅಂಗಡಿ ನಡೆಸೋಕ್ಕೆ ಅನ್ನೋದು ತದಾನಂತರದಲ್ಲಿ ಬೇಕಲ್ಲ. ವಯಸ್ಸಾಯಿತು ಅಂದಮೇಲೆ ಗೊತ್ತಾಗಿದೆ ಆತನಿಗೆ, ವಯಸ್ಸಾಯಿತು, ನನಗೆ ಇಷ್ಟೇ ವಯಸ್ಸಿರೋದು, ಆದರೆ ಈಗ ನಾನು ಯಾರಿಗಾದ್ರೂ ವಹಿಸ್ಬೇಕು, ಅದರಿಂದ ನಾನು ತೀರ್ಥಯಾತ್ರೆಗೂ ಹೋಗಬೇಕು, ನನಗೆ ಒಬ್ಬ ಒಳ್ಳೆ ಮಕ್ಕಳಲ್ಲಿ ಯಾರು ಬುದ್ಧಿವಂತರೋ ಅವ್ರನ್ನ ಅಲ್ಲಿ ಕೂರಿಸ್ಬೇಕು. ಈ ಎರಡು ಒಂದು ಚಿಂತನೆ ಬಂತು. ಅವನೇನು ಮಾಡ್ತಾನೆ, ಒಂದೊಂದು ಚೀಲ, ಭತ್ತದ ಚೀಲಗಳನ್ನ ಒಬ್ಬೊಬ್ಬ ಮಗನ್ನು ಕರೆದು ಹೇಳ್ಬಿಟ್ಟು ಕೊಡ್ತಾನೆ, ನೋಡಪ್ಪ ನಾನು ಬರೋವರೆಗೂ ಈ ಭತ್ತದ ಚೀಲನ ನನಗೆ ಹಿಂದಿರುಗಿಸ್ಬೇಕು, ಹೆಂಗಾದ್ರೂ ಮಾಡಿ ಹಿಂದಿರುಗಿಸ್ಬೇಕು, ಭತ್ತದ ಚೀಲನ ನನಗೆ ವಾಪಸ್ ಕೊಡಬೇಕು ಅಂತ ಹೇಳಿ ಒಪ್ಪಿಸ್ಬಿಟ್ಟು ಹೋಗ್ತಾನೆ. ತೀರ್ಥಯಾತ್ರೆ ಹೊರಟೋಗ್ತಾನೆ. ದೊಡ್ಡ ಮಗ ಏನು ಮಾಡ್ತಾನೆ, ಗಂಡ ಹೆಂಡತಿ ಇಬ್ರು ಮಾತಾಡ್ಕೊಂಡ್ರು, ಏನು ಒಂದು ಚೀಲ ಅಕ್ಕಿ ತಾನೆ ಭತ್ತದ್ದು, ಹಂಗೆ ಇಟ್ಬಿಡು, ನೋಡ್ಕೊಳ್ಳೋಣ, ಅಪ್ಪ ಬಂದಾಗ ವಾಪಸ್ ಕೊಟ್ರೆ ಆಯಿತು. ಅವ್ರು ಕೇಳಿದ ಭತ್ತದ ಚೀಲ ತಾನೆ, ಕೊಟ್ರೆ ಆಯಿತು. ಇನ್ನೊಬ್ಬ ಮಗ ಏನು ಮಾಡ್ತಾನೆ, ಸರಿ ಭತ್ತದ ಚೀಲ ತಾನೆ, ಭತ್ತನ ಅಕ್ಕಿ ಮಾಡಿಸ್ಕೊಂಡು ಊಟ ಮಾಡ್ಬಿಡೋಣ, ಅಪ್ಪ ಬಂದಾಗ ಒಂದು ಚೀಲ ಅಂತ ತೆಗೆದುಕೊಟ್ರೆ ಆಯಿತು ಹೊಸದಾಗಿ ಯೋಚನೆ ಮಾಡ್ತಾನೆ. ಅವನು ಯೋಚನೆ ಆಗುತ್ತೆ. ಮೂರನೇ ಅವನು ಏನು ಮಾಡ್ತಾನೆ, ಮೂರನೇ ಅವನು ಸರಿ ನೋಡ್ಕೊಳ್ಳೋಣ, ಅದು ಏನೋ ಒಂದು ಮಾಡಿದ್ರೆ ಆಯಿತು ಅಂತ ಯಾವುದೋ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಣ, ಚೀಲ ಒಂದು ಕಡೆ ಇಡಬೇಕು, ಇಟ್ಬಿಡೋಣ. ಅವನು ದೊಡ್ಡವನ ಥರನೇ ಆಲೋಚನೆ ಮಾಡಿ ಒಂದು ಕಡೆ ಇಟ್ಟರೆ ಆಯಿತು ಅಂತೇಳಿ. ಅಂದರೆ ಕೊನೆ ಅವನು ಏನು ಮಾಡ್ತಾನೆ, ಆ ಬಚ್ಚದ ಚೀಲ ಅಂತ ತಗೊಂಡು ಅವನು ಅದನ್ನು ಉಳುಮೆ ಮಾಡ್ತಾನೆ. ಉಳುಮೆ ಮಾಡ್ತಾನೆ, ಅದು ಬೆಳೀತಾ ಹೋಗುತ್ತೆ, ಪೈರಾಯಿತು, ಇದಾಯಿತು, ಮೂಟೆ ಬಂತು, ಹೆಚ್ಚಿಸ್ಕೊಳ್ತಾ ಹೋಗ್ತಾನೆ, ಅಭಿವೃದ್ಧಿ ಮಾಡ್ತಾ ಹೋಗ್ತಾನೆ. ಅದು ಯಾವ ರೀತಿ, ಯಾವ ಉಳಿಮೆ ಯಾವ ರೀತಿ ಮಾಡಬೇಕು, ಅದನ್ನು ಏನು ತಂತ್ರಜ್ಞಾನ ಬಳಸಬೇಕು ಎಲ್ಲ ತಿಳ್ಕೊಳ್ತಾನೆ. ತಿಳ್ಕೊಂಡು ಅದ್ರ ಪ್ರಕಾರವಾಗಿ ಅದನ್ನು ಬೆಳೆಸ್ತಾ ಹೋಗ್ತಾನೆ. ತಂದೆ ಎಲ್ಲ ಆವಾಗೆಲ್ಲ ತೀರ್ಥಯಾತ್ರೆ ಅಂತಂದರೆ ಗೊತ್ತಲ್ಲ ನಿಮಗೆ, ವರ್ಷಗಳಾಗಿ ಹೋಗ್ಬಿಡೋದು. ಇವಾಗಿನ ಥರ ಬಸ್ಸು, ಫ್ಲೈಟು, ಟ್ರೈನು ಏನಿಲ್ಲ. ಎತ್ತಿನ ಗಾಡಿ ಕಟ್ಕೊಂಡು ಹೋಗೋರು ಹೋದಂಗೆ ಇದ್ದರೆ ಆಗೋದು, ಇಲ್ಲದೆ ಬರೋರು ವಾಪಸ್ ಬರೋರು. ಆ ರೀತಿಯಾಗಿ ಅವನು ಹೋಗಿರ್ತಾನೆ. ತಂದೆ ಬಂದಾಗ ಸುದ್ದಿ ಮುಟ್ಟುತ್ತೆ, ಬರ್ತಾ ಇದ್ದಾರೆ ಅಂತ. ಸುದ್ದಿ ಮುಟ್ತಾ ಇದ್ದಂಗೆ 4 ಜನ ಮಕ್ಕಳು ಆ ಮೂಟೆ ಏನೇನಿದೆ ಅದೆಲ್ಲ ತಂದು ಇಟ್ಬಿಡ್ತಾರೆ, ಭತ್ತದ ಮೂಟೆಗಳು. ಕೊನೆಯವನು ಮಾತ್ರ ಭತ್ತದ ಮೂಟೆ ತಂದಿರಲ್ಲ. ಏನಾಯಿತು ಅಂತ ಕೇಳ್ತಾರೆ ಅವ್ರ ತಂದೆ. ಬಂದವನಿಗೆ ಕೇಳಿದ್ರೆ, ನಿಂದೇನಾಯಿತು ಭತ್ತದ ಮೂಟೆ? ಮೊದಲನೇವನು ಎರಡನೇವನು ಎಲ್ಲ ಹೇಳಿದ್ರು. ಎರಡನೇವನು ಹೇಳೇಬಿಟ್ಟ, ನಾನು ಮಾಡ್ಕೊಂಡು ತಿಂದಿದ್ದಾಯಿತು, ಇನ್ನೊಂದು ಮೂಟೆ ತಂದಿಟ್ಟಿದ್ದೀನಿ, ನಿಮಗೇನು ಬೇಜಾರು ಮಾಡ್ಕೋಬೇಡಪ್ಪ ಅಂತ ಎಲ್ಲ ಹೇಳ್ತಾರೆ. ಇನ್ನೂ ಹೇಳ್ತಾರೆ, ಅವ್ರವ್ರು ನ್ಯಾಯ ಕೇಳ್ತಾರೆ. ಕೊನೆಯವನು
ಅಪ್ಪ ಇಲ್ಲಿ ತೊಗೊಂಬರೋಕ್ಕಾಗಲ್ಲ ನಾನು, ಏಕೆಂದರೆ ಒಂದು ಮೂಟೆ ಇಲ್ಲ, ಹಲವಾರು ಮೂಟೆಗಳಿದೆ, ಗೋಡೌನ್ ಮಾಡಿ ಇಟ್ಟಿದ್ದೀನಿ, ನಡಿ ಅಲ್ಲಿಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ, ಅಲ್ಲಿಗೆ ಕರ್ಕೊಂಡು ಹೋಗಿ ತೋರಿಸ್ತೀನಪ್ಪ ಅಂದಾಗ ತಂದೆ ಭಾಳ ಸಂತೋಷ ಆಗುತ್ತೆ. ತೋರಿಸಲ್ಲ, ನೋಡೋಣ ಫಸ್ಟು ಅಂತ ಹೋಗ್ತಾನೆ. ಆ ಮೂಟೆ ಗೋಡೌನ್ ಓಪನ್ ಮಾಡೋದು ಈ ಥರ ದೊಡ್ಡದಾಗಿರುತ್ತೆ, ಫುಲ್ಲು ಮೂಟೆಗಳು ತುಂಬಿಸಿರ್ತಾರೆ, ಬೇಯಿಸಿಟ್ಟಿರ್ತಾನೆ. ಅವಾಗ ಬಂದು ಮಕ್ಕಳ ಹತ್ರ ಹೇಳ್ತಾನೆ, ನೋಡಯ್ಯ ನಾನು ಹೋಗಿದ್ದು 2 ಉದ್ದೇಶಕ್ಕೆ. ಒಂದು, ನನ್ನ ಒಂದು ಆತ್ಮಾವಲೋಕನೆ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಯಾಣ ಕೊಟ್ಟು ಬೆಳೆಸ್ಕೊಂಡು ಹೋದೆ. 2ನೇದು, ತದಾನಂತರದಲ್ಲಿ ನನ್ನಾದ ಮೇಲೆ ಯಾರು ಇದನ್ನು ಸಂಭಾಳನೆ ಮಾಡ್ತಾರೋ ಅವ್ರಿಗೆ ಒಪ್ಪಿಸ್ಬೇಕು ಅಂತ ಹೇಳಿ ಹೇಳ್ತಾನೆ. ಆವಾಗ 4 ಜನದಲ್ಲಿ ಚಿಕ್ಕವನಿಗೇನೆ ಫುಲ್ ಅಧಿಕಾರ ಎಲ್ಲ ಕೊಟ್ಟು, ನೋಡು ನೀನೇ ಅಂತ. ಅಂದರೆ ಗುರು ಪರೀಕ್ಷೆ ಮಾಡ್ತಾರೆ. ಗುರುಗಳು ಯಾವ ರೀತಿ ಪರೀಕ್ಷೆ ಮಾಡ್ತಾರೆ ಅಂದರೆ, ಆ ಮಗನಿಗೆ ಯಾವ ರೀತಿ ಮಕ್ಕಳಿಗೆ ಕೊಡ್ತಾರೋ ಆ ರೀತಿ ಗುರು ಪರೀಕ್ಷೆ ಮಾಡ್ತಾರೆ. ಅದಕ್ಕೆ ಹೇಳೋದು, ಗುರು ಕುಮಾರ ಶಿಷ್ಯ ಕುಂಭ ಗಡಿ ಗಡಿ ಕಾಟೆ ಕೋಟ್ ಅಂತರ್ ಹಾತ್ ಸಹಾರಾದೆ ಬಹಿರಾವ ಚೋಟ್. ಒಂದು ಮಡಿಕೆ ಮಾಡಬೇಕಾದ್ರೆ ಗುರು ಕುಮಾರ ಶಿಷ್ಯ ಕುಂಭ ಅಂದರೆ ಮಡಿಕೆ ಶಿಷ್ಯ. ಅದಕ್ಕೆ ಎಷ್ಟು ಜೋಪಾನವಾಗಿ ಒಂದು ಕಡೆ ಏಟ್ ಕೊಟ್ಕೊಂಡು ಒಳಗಡೆ ಅದಕ್ಕೆ ಆಕಾರ ಕೊಟ್ಕೊಂಡು ಬರ್ತಾ ಇರ್ತಾರೆ. ಅವಾಗಲೇ ಮಡಿಕೆ ಭಾಳ ಸುಂದರವಾಗಿ ಬರೋದು, ಇಲ್ಲೇ ಒಡೆದೋಗ್ಬಿಡುತ್ತೆ ಮಡಿಕೆಗಳು. ಅದರಿಂದ ಅಷ್ಟೊಂದು ಜೋಪಾನವಾಗಿ ಗುರು ಕಾಪಾಡ್ತಾನೆ ಅಂತ ಕಬೀರ್ ಸಾಹೇಬ್. ಅದೇ ರೀತಿ ಯಾವ ರೀತಿ ಅವನು ಬೆಳೆಸದ್ನೆ, ಯಾವ ರೀತಿ ಬೆಳೆಸ್ದ ಅದನ್ನು ಪರೀಕ್ಷೆ ಮಾಡಿದ್ರು ಅವ್ರ ತಂದೆ. ಅದೇ ರೀತಿ ಗುರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ. ಹಾಗೆ ಆ ಪರೀಕ್ಷೆ ಮಾಡಿರ್ತಕ್ಕಂಥವ್ರನ್ನಲ್ಲಿ ಅವರು ಆಯ್ಕೆ ಮಾಡೇ ಮಹಂತರು ಮಾಡೋದು, ಇದನ್ನು ಮಾಡೋದು. ಆದ್ದರಿಂದ ಅವೆಲ್ಲ ಇಂಥ ಒಂದು ಸಂದರ್ಭದಲ್ಲಿ ಬಂದು ಉಪನ್ಯಾಸಗಳು ಉಪದೇಶಗಳನ್ನ ಕೇಳ್ತಾ ಇದ್ದರೆ ಒಂದು ಮೋಕ್ಷಕ್ಕೆ ಮಾರ್ಗ ಸಿಗುತ್ತೆ ಅಂತ ಹೇಳಬೇಕಾಗ್ತದೆ. ಮಾನ್ತಾ ಹೇ ಅವ್ರು ಸಾಧನ ಕರ್ತೆ ಅಭ್ಯಾಸ ಮಾಡಬೇಕು. ಗುರು ಹೇಳಿದ್ದನ್ನು ಅಭ್ಯಾಸ ಮಾಡಬೇಕು. ಏನು ಅಭ್ಯಾಸ ಮಾಡ್ತೀರಾ? ಏನು ಸತ್ಸಂಗ ವಿಚಾರ ಮಾಡ್ತೀವಿ, ನಮ್ಮಲ್ಲೂ ನಾವು ಮಾಡ್ತೀವಿ. ನಮ್ಮ ಮನೆಗಳಲ್ಲಿ ಸಹಸ್ರನಾಮ ಪೂಜೆ ಅಂತ ಮಾಡ್ತೀವಿ. ಒಂದು ನಾವು ಗೃಹ ಪ್ರವೇಶ ಮಾಡಬೇಕಾದ್ರೂ ಸಹಸ್ರನಾಮ ಓದ್ತೀವಿ, ಪಠನೆ ಮಾಡ್ತೀವಿ. ಅದೇ ಕಬೀರ್ ಸಾಹೇಬ್ ಬರಬೇಕು. ಅದರಿಂದ ಆ ಪೂಜೆಯನ್ನು ನಾವು ಮಾಡೇ ನಾವು ಯಾವುದಾದ್ರೂ ಶುಭ ಆರಂಭಗಳನ್ನ ಮಾಡ್ತೀವಿ. ಆ ರೀತಿಯಾಗಿ ಅಭ್ಯಾಸ ಮಾಡ್ತೀವಿ. ಅದರಿಂದ ಮಾಲೂಮ್ ಪಡ್ತಾ पूर्व है कहे संसारियों के सांसारिक व्यवहार प्रियता सुख तद्वत मोक्ष और तिसके साधन में ठीक अपरोक्ष सुख का आभास जिसे होगा वह पुरुष कभी भी मोक्ष मार्ग से हट नहीं सकता. ಯಾರಿಗೆ ಅರ್ಥ ಆಗುತ್ತೆ ಅವರು ಈ ಮಾರ್ಗದಲ್ಲಿ ಬರ್ತಾ ಇರ್ತಾರೆ. ಈ ಮಾರ್ಗ ಅವ್ರಿಗೆ ಇಷ್ಟ ಆಯಿತು ಅಂತಂದಾಗ ಏನು ಮಾಡ್ತಾರೆ? ಅಭ್ಯಾಸ ಮಾಡ್ತಾರೆ. ಸಾಧನೆ ಏನು ಮಾಡ್ಬೋದು? ಏನು ಸಾಧನೆ ಅದಕ್ಕೆ ಅಂತಂದರೆ ಗುರುನಾಮ ಸ್ಮರಣೆ. ಮನಸ್ಸು ಬೇಜಾರಾಯಿತು, ಯಾರನ್ನೋ ಬೈಬೇಕು ಅನಿಸ್ತು, ಆ ಬೈಯೋಕ್ಕೆ ಬಂದು ಸತ್ಯನಾಮ್ ಮನಸ್ಸು ಸ್ಥಿರದಲ್ಲಿ ಕೂತ್ಕೊಂಡು. ಅದರಿಂದ ಇನ್ನೊಬ್ಬರು ನೋಡ್ಕೊಂಡು ಬದುಕಬೇಕಾಗಿಲ್ಲ ನಾವು. ಅವ್ರ ಹತ್ರ ಎಷ್ಟೊಂದಿದೆ, ಇವ್ರ ಹತ್ರ ಎಷ್ಟೊಂದಿದೆ, ನನ್ನ ಹತ್ರ ಇಲ್ವಲ್ಲ ಅಂತ ಕೊರ್ಗೊಂಡಿಲ್ಲ. ನನ್ನ ಹತ್ರ ಬೇಕಾದಷ್ಟಿದೆ. ಬೇಕಾದಷ್ಟೇನಿದೆ? ಜ್ಞಾನ ಇದೆ. ಮನುಷ್ಯ ಸಾಧನೆ ಮಾಡಬೇಕಷ್ಟೆ. ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬೋದು. ಅದು ಕೋಟಿ ಸಂಪಾದನೆ ಮಾಡೋಕ್ಕೆ ಏನು ಮಾಡಬೇಕು? ಸಾಧನೆ ಮಾಡಬೇಕು. ಸಿಕ್ಬಿಡುತ್ತೆ, ದುಡ್ಡು ಸಿಗುತ್ತೆ, ಆಸ್ತಿ ಸಿಗುತ್ತೆ, ಅಂತಸ್ತು ಸಿಗುತ್ತೆ, ಎಲ್ಲ ಸಿಗುತ್ತೆ. ಆದರೆ ಮೋಕ್ಷ ಸಿಗೋದು ಬಹಳ ಕಷ್ಟ. ಅದರಿಂದ क्योंकि जीवों को सुखी तरफ चलने की सहजिक रफ्तार अनादि से पड़ी है, सो सांसारिक सुखों में दुख और दोष दर्शन होकर मोक्ष का सुख अपरोक्ष होने के अभ्यास से
उधर ही रफ्तार सहजिक हो जाएगी, तब साधन अभ्यासी होकर मुक्त अवश्य हो जाएगा. ಅದರಿಂದ ನಮಗೆ ಏನು ಸಿಗ್ತಾ ಇದೆ, ಸಹಜವಾಗಿ ನಾವು ಕಷ್ಟಪಟ್ಟಿದ್ದಕ್ಕೆ ಫಲ ಸಿಗ್ತಾ ಇದೆ, ಸಂಸಾರದಲ್ಲಿ ಸುಖ ಸಿಗ್ತಾ ಇದೆ. ಆದರೆ ಅದಕ್ಕೂ ಮೇಲಾಗಿ ನಾವು ಒಂದು ಮೋಕ್ಷದ ಮಾರ್ಗ ಸತ್ಸಂಗದಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡ್ತಾ ಹೋಗ್ತಾ ಇದ್ದರೆ ನಮಗೆ ಸಹಜವಾಗಿ ಸಿಗ್ತಕ್ಕಂಥದ್ದು ಮೋಕ್ಷ ಸಿಕ್ಕೇ ಸಿಗುತ್ತೆ. ಎಷ್ಟೋ ಜನ ಪ್ರಶ್ನೆ ಮಾಡ್ತಾರೆ, ಸಂಸಾರದಲ್ಲಿದ್ದೀವಿ, ನಮಗೆ ಮೋಕ್ಷ ಏನು ಸಿಗುತ್ತೆ, ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕೆ? ಬೆಳಗ್ಗೆ ಎದ್ದೇಳ್ತಾನೆ ತಿಂಡಿ ಹಿಂದಿನ ದಿವಸನೇ ಶುರು, ಅಥವಾ ಬೆಳಗ್ಗೆನೇ ಶುರು. 4 ಗಂಟೆಗೆ ಎದ್ದು ಏನು ಮಾಡಬೇಕು, ಎತ್ತ ಮಾಡಬೇಕು, ಹೋಗಬೇಕು ಕೆಲಸಕ್ಕೆ ಇರುತ್ತೋ ಇಲ್ವೋ ಮನಸ್ಸಲ್ಲಿ. ಮಕ್ಕಳಿಗೂ ಮಕ್ಕಳು ಎಲ್ಲ ಇರ್ತಾರೆ, ಮನೆ ತುಂಬ ಇರ್ತಾರೆ. ಎಲ್ಲರಿಗೂ ತಿಂಡಿ ತೀರ್ಥ ಮುಗಿಸೋಷ್ಟೊತ್ತಿಗೆ ಬೇರೆ ಕೆಲಸಗಳು, ಪಾತ್ರೆ ತೊಳಿ, ಅದು ಮಾಡು, ಇದು ಮಾಡು, ಕಸ ಗುಡಿಸು, ಒರೆಸು, ಮಾಡು, ಪೂಜೆಗೆ ಕೂತ್ಕೋ, ದೇವ್ರ ಮನೆ ಕ್ಲೀನ್ ಮಾಡು, ಎಲ್ಲ ಆಯಿತು. ತಿಂಡಿ ಕೂತ್ಕೊಳ್ಳೋ 11 ಗಂಟೆ ಆಯಿತು, ಸುಸ್ತಾಯಿತು, ರೆಸ್ಟ್ ತಗೊಳ್ಳೋಣ. ಅದು ಎಷ್ಟು ಜನ್ಮಗಳಿಂದ ಮಾಡ್ಕೊಂಡ್ಬರ್ತೀವಿ, ಅದೇ ಮಾಡ್ತಾ ಇದ್ದೀವಿ. ಅದೆಷ್ಟು ಅದು ಯುಗಗಳಿಂದ, ಅಭ್ಯಾಸ ಆಗೋಗ್ಬಿಟ್ಟಿದೆಯಲ್ಲ. ಬೆಳಗ್ಗೆ ಎದ್ದು ನೀವು ಅದನ್ನೇ ಮಾಡಬೇಕು. ಎಷ್ಟು ಯುಗಗಳಿಂದನೂ ಮಾಡ್ತಾ ಇದ್ದೀವಿ. ಒಂದು ಜನ್ಮ ಅಲ್ಲ, ತಪ್ಪಿಸ್ಕೊಳ್ಳೋಕ್ಕೆ ಬಿಡಲ್ಲ. ಕಾಲ್ಪುರುಷ ಅನ್ನೋದು ಅಲ್ಲೇ, ಕಾಲ್ಪುರುಷ ಯಾರನ್ನೂ ಬಿಡಲ್ಲ. ಯಾಕೆ? ನಮ್ಮ ಅಭ್ಯಾಸ ಅದನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಪೂಜೆ ಮಾಡೋದು ಅಂತಂದರೆ ಮಂತ್ರಗಳು ಹೇಳ್ತಾರೆ, ಲಲಿತ ಸಹಸ್ರನಾಮ ಅಂತ ಏನೇನೋ ಮಾಡ್ತಾರೆ. ಎಷ್ಟೋ ನಾಮಗಳು ಹೇಳ್ಕೊಂಡು ಕೂತ್ಕೊಳ್ತಾರೆ. ಮೋಕ್ಷ ಸಿಗ್ತಾ ಇದೆಯಾ? ಇಲ್ಲ, ಕಷ್ಟನೇ ಬರ್ತಾ ಇದೆ. ಅದರಿಂದ ಚಿಂತನೆ ಮಾಡಬೇಕು. ದೇವ್ರ ಪೂಜೆ ಸಮಯ ಸಿಗುತ್ತೆ, ದೇವ್ರ ಫೋಟೋ ಹೂವು ಇಡ್ತೀವಿ, ಎಲ್ಲ ಮಾಡ್ತೀವಿ, ದೇವರ ನಾಮ ಹೇಳ್ತೀವಿ, ಎಲ್ಲ ಮಾಡ್ತೀವಿ, ಭಜನೆ ಮಾಡ್ತೀವಿ. ಆದರೆ ಭಜನೆ ಮಾಡಿದ್ದ ಅರ್ಥ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳೋದು ನಾವು. ಭಜನೆ ಮಾಡ್ತೀವಿ, ಅರ್ಥ ಮಾಡ್ಕೊಳ್ಳೋದು. ಆ ಭಜನೆಯಲ್ಲಿ ಹೇಳಿರೋದನ್ನು ನಾವು ತಿಳ್ಕೊಂಡ್ರೆ ಸಾಕು. ಅದರ ಅರ್ಥ ಏನು ಅದು ತಿಳ್ಕೊಬೇಕು. ಅದನ್ನು ಮಾಡಲ್ಲ. ಭಜನೆ ಆಡಿದ್ವಿ, ರಾಗವಾಗಿತ್ತು, ಆಡಿದ್ವಿ, ಕಿವಿಗೆ ಇಂಪಾಗಿತ್ತು, ಮನಸ್ಸಿಗೆ ಇಂಪಾಗಿಲ್ಲ. ಆದ್ದರಿಂದ ಭಜನೆ ಮಾಡಿದೆ, ಅದರಿಂದ ಅರ್ಥ ಏನಿದೆ? ಅವತ್ತು ಸಲ ಬಂದಾಗ ಒಂದು ಭಜನೆ ಮಾಡಿದ್ವಿ, ನೀವು ಕೇಳಿಸ್ಕೊಂಡೆ. ಇತನಾ ತು ಕರುಣಾ ದಯಾಲು ಜಬು ಹಮ್ ತನ್ಸೆ ನಿಖಲೆ. ಎಷ್ಟು ಸುಂದರವಾಗಿ ಸೊಗಸಾಗಿದೆ ಆ ಭಜನೆ. ಇತನಾ ತು ಕರುಣಾ ದಯಾಲು, ಇಷ್ಟು ಮಾಡಪ್ಪ ನೀನು, ನಿನ್ನ ಪ್ರಾಣ ಹೋಗ್ಬೇಕಾದ್ರೆ ನನ್ನ ಭಜನೆ. ಅದು ಎಷ್ಟು ಅರ್ಥದಲ್ಲಿ ಹೇಳಿದ್ದಾರೆ. ಗುರು ನಿಕಟದಲ್ಲಿಲ್ಲ ಅಂತಂದರೆ ಸ್ಮರಣೆ ಮಾಡು, ಗುರು ಚರಣನ ಜ್ಞಾಪಿಸ್ಕೋ. ಅಯ್ಯೋ ಹೋಯ್ತು ನನ್ನ ಜೀವ ಹೋಗ್ತಾ ಇದೆ ಅಂತ ಅಯ್ಯಯ್ಯೋ ಅಂತ ಹುಡ್ಕೋತಾರೆ. ನೋವಿಗೆ ನೀವು ನರಕ ನೋಡ್ಬೇಕಂದ್ರೆ ಐಸಿಯು ನೋಡಿ, ಐಸಿಯು ಯೂನಿಟ್ಗೆ ಹೋಗ್ಬಿಟ್ರೆ ಸಾಕು ನೋಡ್ಬಿಟ್ಟು. ನಾವು ನರಕದಲ್ಲಿ ಯಾವ ಹಿಂಸೆ ಕೊಡ್ತಾನೆ ಅನ್ನೋದು ಅಲ್ಲಿ ಐಸಿಯು ಅಲ್ಲಿ. ನಾನು ಸತ್ತರೆ ಸಾಕು ಅಂತಾರವರು. ದೈವನಾಮ ಸ್ಮರಣೆ ಮಾಡಲ್ಲ, ಸತ್ತರೆ ಸಾಕು, ಜೀವ ಹೋದರೆ ಸಾಕು, ನನಗೆ ಆ ನೋವು ಈ ನೋವು ಇದನ್ನು ತಡೆಯೋಕ್ಕಾಗಲ್ಲ. ಆದ್ದರಿಂದ ಅಭ್ಯಾಸ ಮಾಡಬೇಕು. ಸತ್ಯನಾಮ ಸದಾಕಾಲು ಸತ್ಯನಾಮ ವಿಚಾರ ಮಾಡಬೇಕು. ಬಂದಿರೋದು ಯಾಕೆ, ಏನು ಮಾಡ್ತಾ ಇದ್ದೀನಿ, ಸರಿ ಮಾಡ್ತಾ ಇದ್ದೀನ, ತಪ್ಪು ಮಾಡ್ತಾ ಇದ್ದೀನ, ಇದನ್ನೆಲ್ಲ ಒಂದ್ಸಲೇ ಮೆಲ್ಕು ಹಾಕಬೇಕು, ಚಿಂತನೆ ಮಾಡಬೇಕು. ಎಷ್ಟೋ ದಿನ ನಾನೇ ತಪ್ಪು ಮಾಡ್ತೀನಿ, ತಪ್ಪು ಮಾಡಲ್ಲ ಅಂತ ಯಾವ ಜೀವಿನೂ ತಪ್ಪು ಮಾಡದೇ ಇರೋಲ್ಲ. ತಪ್ಪು ಮಾಡ್ತೀವಿ. ಅದು ಆತ್ಮಾವಲೋಕನ. ಅದು ನಾನು ಮಾಡ್ತಾ ಇರೋದು ಸರಿ ಇದೆಯಾ, ತಪ್ಪಿದೆಯಾ, ನನಗೆ ನಾನು ಸರಿ, ಇನ್ನೊಬ್ರಿಗೆ ಅದನ್ನ ಆಲೋಚನೆ. ಅದರಿಂದ ಇಷ್ಟು ಹೇಳ್ತಾರೆ, जीव के पास में जितने कर्म और वासना तथा अभ्यास है, सो जीव ही के पुरुषार्थ से तो है,
वे आज की या पूर्व 3 की हो, वे ही आज पुष्ट होकर प्रबल है। 3 सबों का मूल कारण अपने स्वरूप और अज्ञान जनित अभ्यास से युक्त है। ಅಜ್ಞಾನವಾಗಿರ್ತಕ್ಕಂಥ ಅಭ್ಯಾಸಗಳನ್ನ ನಾವು ಯಾವ್ದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಅವಾಗ ಏನಾಗ್ತದೆ, ಆ ಅಭ್ಯಾಸ ನಮಗೆ ಭಾಳ ತೊಂದರೆ ಕೊಡ್ತದೆ. ಮೊನ್ನೆ ನೋಡ್ತಾ ಇದ್ದೀರಾ, ಯಾವುದೋ ಒಂದು ಆಂಧ್ರದಿಂದ ಕರ್ನೂಲಿಂದ ಬಸ್ ಬರ್ತಾ ಇತ್ತು, ಫುಲ್ ಬೆಂಕಿ ಹತ್ಕೊಂಡು ಯಾರೋ ಹಬ್ಬ ಮುಗಿಸ್ಕೊಂಡು ಬರೋಣ ಅಂತ ಊರಿಗೆ ಹೋಗಿದ್ದಾರೆ. ಎಲ್ಲ ಬೆಂಗಳೂರಿಗೆ ವಾಪಸ್ ಆಗ್ತಾರೆ, ಬಸ್ಸು ಸುಟ್ಟೋಯ್ತು. ಎಷ್ಟು ಜನ ಪ್ರಾಣ ತಿರ್ತೀವಿ. ಏನೇನೋ ಆಗಬೇಕು ಅಂತ ಆಸೆ ಅವ್ರಿಗಿದ್ದಿತ್ತು, ಆಯ್ತಾ? ನಾವೇನು ಅಂದ್ಕೋತೀವಿ, ನಮ್ಮ ಜೀವ ಉಳಿದೇ ಇರುತ್ತೆ ಅಂತ ತಿಳ್ಕೊಂಡೆ ಕೆಲಸ ಮಾಡ್ತಾ ಇದ್ದೀವಿ ವಿನಃ ಅಪಮೃತ್ಯು ಅಂತಾರೆ. ಮೃತ್ಯುನೂ ಅನ್ನಲ್ಲ, ಅಪಮೃತ್ಯು ಈಡ. ಅದರಿಂದ ನಮ್ಮ ಕಾಲ ಯಾವಾಗ ನಮ್ಮ ಸಮಯ ಮೀರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತಿಲ್ಲಿದ್ದೀನಿ, ಇದನ್ನ ಮನೆಗೆ ಹೋಗೋವ್ರಿಗೂ ಗ್ಯಾರಂಟಿ ಇಲ್ಲ ಮನೆ ಸೇರ್ತೀನಿ ಅನ್ನೋದು ಅಲ್ವಾ? ಅದೇ ರೀತಿ ನಾವು ಮಾಡ್ತಕ್ಕಂಥ ಅಭ್ಯಾಸಗಳು 3 सबों का मूल कारण अपने स्वरूप और अज्ञान जनित अभ्यास से युक्त है. ಅಜ್ಞಾನ ರೀತಿಯಲ್ಲಿ ನಾವು ಅಭ್ಯಾಸಗಳನ್ನ ಮಾಡ್ತಾ ಇದ್ದೀವಿ. ಮೊನ್ನೆ ಏನು ಮಾಡಿದ್ರು, ದೇವಿ ದರ್ಶನ ಮಾಡಿ 1 ತಿಂಗಳು ತೆಗೆದಿರೋದು ಅಂತೇಳಿ ದೀಪಾವಳಿ ದಿವಸ ಇದು ನಮ್ಮ ಹಸನಾಂಬೆ ಅಂತ ಹಾಸನಾಂಬೆಗೆ ಜನ ನುಗ್ಗಿದ್ದೇ ದರ್ಶನ ಮಾಡಲಿಕ್ಕೆ 1000 ರೂಪಾಯಿ 300 ರೂಪಾಯಿ ಟಿಕೆಟ್ಗಳು ತೊಗೊಂಡು ಅಲ್ವಾ? ರಾತ್ರಿ ನಿದ್ದೆಗೆ ಇಟ್ಕೊಂಡು ಹೋದರು. ನಮ್ಮ ಹಾಸ್ಪಿಟ್ಲಲ್ಲೇ ಸುಮಾರು ಜನ ಹೋದ್ರು. ತಪ್ಪು ಅಂತ ನಾನು ಹೇಳಲ್ಲ, ಅವ್ರವ್ರ ಭಕ್ತಿ ಅದು. ಆದರೆ ಎಷ್ಟು ಕಷ್ಟಪಡಬೇಕು, ಅದನ್ನೇ ಕಬೀರ್ ಸಾಹೇಬ್ ಹೇಳೋದು. ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಆತ್ಮನ್ನ ನೀವು ಹೊಂದ್ಕೊಂಡಿದ್ದೀರಾ, ನಿಮ್ಮಲ್ಲೇ ಇಟ್ಕೊಂಡಿದ್ದೀರಾ, ಬೇರೆ ಎಲ್ಲೋ ಹುಡುಕೋಷ್ಟಿಲ್ಲ. ಆತನನ್ನು ಶುದ್ಧವಾಗಿ ಇಟ್ಕೊಳ್ಳಿ, ಅಶುದ್ಧ ಮಾಡಬೇಡಿ. ಆತ್ಮನ್ನ ಶುದ್ಧವಾಗಿಟ್ಕೊಳ್ಳಿ, ಸಹಜವಾಗಿಟ್ಕೊಳ್ಳಿ, ಸತ್ಯ ಸ್ವರೂಪನಾಗಿರಲಿ ಆತ್ಮನು. ಅದಕ್ಕೆ ಸಜ್ಜನರ ಸಂಘ ಮಾಡುವಂಥದ್ದು, ಸಾಧುಗಳ ಸಂಘ, ಹಂಸಜನರ ಸಂಘ ಮಾಡಿ ಅಂತ ತಿಳಿಸ್ತಾರೆ. ಯಾಕೆ? ಒಳ್ಳೆ ಬುದ್ಧಿ ಬರಲಿ, ಒಳ್ಳೆ ವಿವೇಚನೆ ಬರಲಿ ಅಂತೇಳಿ. ಆದ್ದರಿಂದ जैसे तम्बाकू पीने या चोरी करने की लत हम ही सुख मान कर बना लिए, अब उसे पूर्ण दोष दृष्टि से त्याग भी दिए, तैसे ही ब्रह्म मात्र हिंसा मोह भय आदि का सर्वथा त्याग तथा चाजन भोजन आदि आवश्यक कार्यों में आसक्ति का सर्वथा त्याग कर के मोक्ष में ठहर सकते हैं. ಅದರಿಂದ ಮೋಕ್ಷ ಪಡ್ಕೋಬೇಕು ಅಂತಂದರೆ ಭ್ರಮಿತವಾಗಿರ್ತಕ್ಕಂಥ ಮನಸ್ಸನ್ನು ಕಳ್ತನ ಮಾಡ್ಬೋದು. ಕಳ್ತನ ಮಾಡ್ತಾರೆ, ಸುಳ್ಳು ಹೇಳ್ತಾರೆ. ಎಷ್ಟೋ ಸಲ ನಾವು ಕಳ್ತನಗಳು ಮಾಡಿರ್ತೀವಿ, ನಮಗೆ ಜ್ಞಾಪಕ ಇರಲ್ಲ. ಸಣ್ಣ ವಯಸ್ಸುಗಳಲ್ಲಿ ಪೆನ್ಸಿಲು ರಬ್ಬರು ಏನೋ ಕದ್ದಿರ್ತೀವಿ, ಇದು ಕಳ್ತನಾನೆ. ಮತ್ತು ಸುಳ್ಳು ಹೇಳೋದು, ಯಾವುದೋ ಕಾರಣಕ್ಕೆ ಸುಳ್ಳು ಹೇಳಬೇಕಾಗುತ್ತೆ. ನಮ್ಮ ಅಧಿಕಾರಿಗಳಿಗೆ ಅಥವಾ ನಾವು ರಜಾ ತೊಗೋಬೇಕಾದ್ರೆ ನನಗೆ ಹುಷಾರಿಲ್ಲ ಅಂತೇಳಿ ರಜಾ ತೊಗೋತೀವಿ, ಸುಳ್ಳು ತಾನೇ ಅದು. ಆದರೆ ನನಗೆ ರಜೆ ಇರೋದೇ ಅದು, ಸಿಕ್ ಲೀವ್ ಅಂತ ಕೊಟ್ಟಿರ್ತಾರೆ. ಅಂದರೆ ವೇಸ್ಟ್ ಆಗುತ್ತೆ, ಬಳಸ್ಕೊಳ್ಳಿಲ್ಲ, ರಜಾ ಬೇಕಾಗುತ್ತೆ. ಕೆಲವರು ಏನು ಮಾಡ್ತಾರೆ, ಟೀಚರ್ಸ್ ಎಲ್ಲ ಪಾಪ ಮೊನ್ನೆ ಬಂದಿದ್ರು ಹಾಸ್ಪಿಟ್ಲಿಗೆ ಬಂದು, ಸರ್ ಒಂದು ಲೆಟ್ರ್ ಬರ್ಸ್ಕೊಡಿ, ನಮಗೆಲ್ಲ ಇದಕ್ಕೆ ಹಾಕ್ಬಿಟ್ಟಿದ್ದಾರೆ, ಯಾವುದು ಹಾಂ ಅಂಥೇಳಿ ಕೇಳ್ಕೊಂಡು ಪಾಪ ರಜಾಕ್ಕೆ ಚೀಟಿಗಳು ಬರ್ಸ್ತಾರೆ. ಅದು ಸುಳ್ಳು ತಾನೇ.
ಹಾಗೆ ನಾನಾ ರೀತಿ ನಾವು ಸುಳ್ಳು ಹೇಳಬೇಕು. ಅದರಿಂದ ನಾವು ಸುಳ್ಳು, ಮೋಸ, ದಗ, ಭ್ರಮೆ ಇತ್ಯಾದಿಗಳಲ್ಲೇ ಕಾಲ ಕಳೆಯೋದನ್ನು ಬಿಟ್ಟು ನಮ್ಮ ಒಂದು ನಾನು ಯಾರು, ನಾನು ಬಂದಿರೋದು ಯಾತಕ್ಕೆ, ನಾನು ಇಲ್ಲಿ ಕೆಲಸ ಏನು ಮಾಡಬೇಕು ಅದನ್ನು ಮುಗಿಸ್ಕೊಂಡು ನಾನೇನು ಮಾಡಬೇಕು, ಹೋಗೋದಕ್ಕೆ ದಾರಿ ನೋಡಬೇಕು, ಉಪಾಯ ಮಾಡಬೇಕು. ಇವಾಗ 1000 ರೂಪಾಯಿ ನನ್ನ ಕೈಲಿದೆ ಅಂತಂದರೆ ನಾವು ಉಪಾಯ ಮಾಡ್ತಾನೆ ಅದನ್ನು ಖರ್ಚು ಮಾಡೋದು. ಯದ್ವಾ ತದ್ವಾ ನಾನು ಖರ್ಚು ಮಾಡೋಕ್ಕೆ ಹೋದ್ರೆ ಏನಾಗ್ತದೆ, ಒಂದೇ ಏಟಿಗೆ 1000 ರೂಪಾಯಿ ಖರ್ಚು ಮಾಡಿಬಿಟ್ಟೆ ಅಂತಂದರೆ ಆಗುತ್ತೆ. ಒಂದು ಸಿನಿಮಾ ಟಿಕೆಟ್ ಸಿಕ್ತು 1000 ರೂಪಾಯಿ, ಅಥವಾ ಹಸನಾಂಬೆಗೆ ಹೋಗಿದೆ 1000 ರೂಪಾಯಿ ಟಿಕೆಟ್, ದೇವ್ರ ದರ್ಶನ ಮಾಡಿದೆ, ಅಲ್ಲಿ ಎಗರೋಯ್ತದು 1000 ರೂಪಾಯಿ. ಅದೇ 1000 ರೂಪಾಯಿ ಇದ್ದಿದ್ದರೆ 10 ದಿವಸಕ್ಕೆ ರೇಷನ್ ಕೊಡೋದು ಮನೆಗೆ. ನಿಜಾನ ಸುಳ್ಳ? ಕಷ್ಟಪಡ್ಕೊಂಡು ಬಸ್ಸುಗಳಲ್ಲಿ ನುಗ್ಲಾಟ ಅಂತೆ, ಆ ಬಸ್ಸುಗಳ ನಿಲ್ಲಿಸ್ಬಿಟ್ರಂತೆ. ಆ ಥರ ಎಲ್ಲ ನಾವು ಕಷ್ಟಪಡ್ಕೊಂಡು ಹೋಗ್ಬೇಕಾಗಿತ್ತ? ಲೆಕ್ಕ ಇಟ್ಕೊಳ್ಳಿ, 100 ರೂಪಾಯಿ ಒಂದು ದಿನಕ್ಕೆ ನಮಗೆ ತಿಂಡಿ ಊಟಕ್ಕೆ ಒಬ್ಬರಿಗೆ ಆಗಲ್ವಾ? 1 kg ಅಕ್ಕಿ ಬರುತ್ತೆ, 60 ರೂಪಾಯಿ ಕೊಟ್ಟರೆ ಒಳ್ಳೆ ಅಕ್ಕಿ ಸಿಗುತ್ತೆ. ಸಾಂಬಾರಿಗೆ ಎಲ್ಲ ಹೋದವರೆಲ್ಲ ಬೈಕ್ಗಳು ಇಟ್ಕೊಂಡೇ ಹೋಗ್ತಾರೆ, ನಾನಾ ಬೈಕ್ಗಳು ಇಟ್ಕೊಂಡು ಹೋಗ್ತಾರೆ. ಸಾಧನೆಗಳು ನನಗೆ ಅದಾಗಬೇಕು, ಇದಾಗಬೇಕು, ಆ ಕೆಲಸ ಕೊಡಿಸು, ಈ ಕೆಲಸ ಕೊಡಿಸು ಅಂತಾರೆ. ಅದನ್ನೇ ಕಬೀರ್ ಸಾಹೇಬ್ ಹೇಳೋದು, ಕಷ್ಟಪಡೋದು, ಅಭ್ಯಾಸ ಮಾಡು, ನಿಮಗೆ ಸಿಕ್ಕೇ ಸಿಗುತ್ತೆ, ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅದನ್ನು ಬಿಟ್ಬಿಟ್ಟು ನಾವು ಯಾವುದ್ಯಾವುದೋ ಉಳ್ಕೊಂಡು ಹೋಗಿ ಎಲ್ಲೆಲ್ಲೋ ಕೇಳ್ಕೊಂಡ್ರೆ ಅದು ಸಿಗಲ್ಲ. ಎಷ್ಟೋ ಜನ ಓದೋರು ಒಳ್ಳೇದಾಗಿರುತ್ತೆ, ಯಾಕೆ ಅಂದರೆ ಕಷ್ಟಪಟ್ಟಿರ್ತಾರೆ. ಕಷ್ಟ ಪಡೆದಿರೋರು ಹೋಗಿ ಅಲ್ಲಿ ಕೇಳ್ಕೊಂಡ್ರೆ ಅವ್ರಿಗೇನು ಸಿಗುತ್ತೆ? ಅದಕ್ಕೆ ಕಬೀರ್ ಸಾಹೇಬ್ ನೀನಿರೋ ಸ್ಥಳದಲ್ಲೇ ನೀನು ಕೂತ್ಕೊಂಡು ಆಲೋಚನೆ ಮಾಡು, ಕೂತ್ಕೊಂಡು ಚಿಂತನೆ ಮಾಡು. ಕಷ್ಟ ಇದೆ ಅಂತ ಕೂತ್ಕೊಂಡ್ಬಿಟ್ರೆ ಆಗಲ್ಲ, ಯೋಚನೆ ಮಾಡಿ. ಸರಿಯಾದ ಸಂಪರ್ಕ ನೀವು ಬೆಳೆಸ್ಕೋಬೇಕು. ಅವಾಗೇನಾಗ್ತದೆ, ಎಲ್ಲ ಕಷ್ಟಗಳು ತೀರ್ಕೊಳ್ಳುತ್ತೆ. ಎಂತೆಂಥ ಕಷ್ಟಗಳಿತ್ತು ಅದನ್ನೆಲ್ಲ ಒಂದು ಕ್ಷಣದಲ್ಲಿ ಮಾತ್ರದಲ್ಲಿ ಮಾಯ. ಇದಕ್ಕೆ ನಮ್ಮ ಯಾರು ಬೇಡ ಆಚಾರ್ಯರು ಉದಿತ್ ನಾಮ್ ಸಾಹೇಬ್ರೆ ಸಾಕ್ಷಿ. ಅವರು ಒಂದೇ ಒಂದು ಆಸೆ ಇಟ್ಕೊಂಡಿದ್ರು ಮನಸ್ಸಲ್ಲಿ, ಏನಂತಂದರೆ ನಮ್ಮ ಲಹರ್ತಾರ ಧಾಮ್ ಎಲ್ಲಿ ಕಬೀರ್ ಸಾಹೇಬರು ಪ್ರಾಕಟ್ಯವಾದರೂ ಆ ಸ್ಥಳನ ಅವರು ಕಟ್ಟಿಸ್ಬೇಕು ಅಂತ, ಸ್ಮಾರಕ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ರು. ಅವ್ರ ಹತ್ರ ಎಷ್ಟು ಆಸ್ತಿ ಇತ್ತು, ಬಿಡುಗಾಸಿರಲಿಲ್ಲ. ಅವರೊಬ್ಬರು ಸನ್ಯಾಸಿ. ಅಂಥ ವ್ಯಕ್ತಿ ಸಂಕಲ್ಪ ಮಾಡಬೇಕು, ನಾನು ಕಟ್ಟಿಸ್ತೀನಿ. ಅದೇ ನೋಡಿ 95ನೇ ಇಸ್ವಿಯಲ್ಲಿ ಅದು ಪೂರ್ಣ ಆಯಿತು. ಪೂರ್ಣ ಅಂದರೆ ಇನ್ನೂ ನಡೀತಾ ಇದೆ ಕೆಲಸಗಳು. ತಕ್ಕ ಮಟ್ಟಿಗೆ ಮಾಡಿ ಅಲ್ಲೊಂದು ಕಾರ್ಯಕ್ರಮನ 95ನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿ ಅದನ್ನು ಪ್ರವೇಶ ಮಾಡಿಸಿದ್ರು. ಸ್ಮಾರಕ ಪ್ರವೇಶ ಮಾಡಿಸಿದ್ರು. ಎಲ್ಲರಿಗೂ ಭಕ್ತಾದಿಗಳನ್ನೆಲ್ಲ ಕರೆದಿದ್ರು. 95ನೇ ಇಸ್ವಿನಲ್ಲೇ ನನಗೂ ಮಹಂತಿ ಮಂಜ ಸಿಕ್ತು. ಅದಾದ್ಮೇಲೆ 2 ವರ್ಷ ಇದ್ವಿ ನಾವು. ಅಂದರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅಂತ ವ್ಯಕ್ತಿ ಕೂತಿದ್ದಿದ್ರೆ ಅಷ್ಟು ದೊಡ್ಡ ಸ್ಮಾರಕ ಆಗ್ಬಿಡೋಲ್ಲ. 1 ಪೈಸಾ ಇಲ್ಲ ಅವ್ರ ಹತ್ರ. ಆದರೆ ಏನಿತ್ತು ಅವ್ರಿಗೆ? ಆತ್ಮವಿಶ್ವಾಸ. ಮಾಡೇ ಮಾಡ್ತೀನಿ ಅನ್ನೋ ಹಠ ಇತ್ತು. ಇವತ್ತು ಎಷ್ಟೋ ಲಕ್ಷಾಂತರ ಜನ ಅಲ್ಲಿ ಬರ್ತಾರೆ, ಪೂಜೆಗಳು ನಡೆಯುತ್ತೆ. ಎಷ್ಟೋ ಜನ ಸೇವಾ ಮನೋಭಾವನೆಯಿಂದ ಸೇವೆಗಳನ್ನ ಮಾಡ್ತಾ ಹೋಗ್ತಾರೆ. ಎಷ್ಟೋ ಉದಾಹರಣೆಗಳು ಕೇಳಿದ್ದೀನಿ. ರಾಜಸ್ಥಾನಕ್ಕೆ ಹೋದಾಗ ಮಕ್ಕಳಿಲ್ಲ ಅಂದವ್ರಿಗೆ ಹಣ್ಣು ಕೊಟ್ಟರು. ಅವ್ರೇನು ವರ ಕೊಡ್ತಾ ಇದ್ದೀನಿ ಅಂತ ಕೊಟ್ಟವರಲ್ಲ, ಕೊಟ್ಟರು. ಅವ್ರ ಮಕ್ಕಳಾಯ್ತು. ಅವ್ರು ಬೇಕಾದಷ್ಟು ದಾನ ಧರ್ಮಗಳು ಮಾಡಿದ್ರು. ಹಾಗೆ ಮನಸ್ಸು ಅಂತಕ್ಕಂಥದ್ದು ತನಗಾಗಿ ಇಟ್ಕೋಬಾರ್ದು, ಪರರಿಗಾಗಿ ಅಂತಂದಾಗ ಸಿಕ್ಕೇ ಸಿಗುತ್ತೆ ಆನಂದ. ನೋಡಿ, ಅದನ್ನು ಕಟ್ಸಾದ್ಮೇಲೆ ಅವ್ರಿಗೆ ಎಷ್ಟು ಆನಂದ ಆಗಿರ್ಬೋದು. ಆದ್ದರಿಂದ
ಏನೂ ಆಗಲ್ಲ ಅನ್ನೋನಿಗೆ ಏನೂ ಆಗಲ್ಲ, ಆಗುತ್ತೆ, ನಾನು ಮಾಡ್ಬೋದು. ಒಂದು ಪೀಠ ಇವತ್ತು ಡಬಲ್ ರೋಡ್ ಆಶ್ರಮ ನಡೀತಾ ಇರೋದಕ್ಕೆ ಕಾರಣ ಮೂಲ ಪುರುಷರು ಯಾರು? ಹನುಮಾನ್ ದಾಸರು ಮತ್ತು ಪುಟ್ಟಮ್ಮ ಮಾತಾಜಿ. ಇವತ್ತಿಲ್ಲ ಅಂದಿದ್ರೆ 50 ವರ್ಷ ನೀವೆಲ್ಲ ಸಡಗರದಿಂದ ಇದು ಮಾಡೋಕ್ಕಾಗ್ತಿತ್ತ? ಸಾಧ್ಯ ಇತ್ತ? ಅದು ತನು ಮನ ಧನ ಸಮರ್ಪಣೆ ಅಂತ ಮಾಡಿದ್ವಿ. ತನು ಮನ ಧನ ಸದ್ಗುರುಕ್ಕೆ ಸಮರ್ಪಿತ. ಅದರಿಂದ ನಮ್ಮಲ್ಲಿ ಮಾಡೋದೇನಂತಂದರೆ ಸದ್ಗುರುಗೆ ಸಮರ್ಪಣೆ ಆಗ್ಬೋದು. ಆಗ ಮಾತ್ರ ನಾವು ಸಾಧನೆ ಮಾಡ್ತೀವಿ. ನಮ್ಮ ಊಟಕ್ಕೆ ಕಮ್ಮಿ ಇರಲ್ಲ, ತಿಂಡಿಗೆ ಕಮ್ಮಿ ಇರಲ್ಲ, ಸಂಸಾರಕ್ಕೆ ಕಮ್ಮಿ ಇರಲ್ಲ, ಯಾವುದೂ ಕಮ್ಮಿ ಇರಲ್ಲ. ಎಲ್ಲ ನಿಂದೆ. ನಂದೇ ಅಂದಾಗ ಏನಾಯಿತು? ನೋವು, ದುಃಖ ಎಲ್ಲ ಬಂತು. ಅದರಿಂದ ಸಮಯ ಮುಗಿತಾ ಇದೆ. ಇನ್ನು ಭಾಳಷ್ಟು ನೀವು ಕೇಳಿಸ್ಕೊಂಡ್ರೂ ಜೀರ್ಣಿಸ್ಕೊಳಕ್ಕಾಗಲ್ಲ ಅಂತ ಇಲ್ಲಿಗೆ ಸಮಾಪ್ತಿ ಮಾಡೋಣ. ಎಲ್ಲದಕ್ಕೂ ಸಮಾಪ್ತಿ ಅನ್ನೋದಿರುತ್ತೆ. ಅದರಿಂದ ತಾವೆಲ್ಲರೂ ಇಷ್ಟು ಭಕ್ತಿಯಿಂದ ಕೇಳಿಸ್ಕೊಂಡ್ವಿ. ನಮ್ಮ ರಂಗಸ್ವಾಮಿಗಳು ಪಾಪ ಬಹಳ ಶ್ರಮ ಕೊಡ್ತಾ ಇದ್ದಾರೆ ಕಬೀರ್ ಪಂಥನ ಬೆಳೆಸಬೇಕು ಅಂತ. ನೀವೆಲ್ಲರೂ ಕೈ ಜೋಡಿಸಿದ್ರೇ ಅದಕ್ಕೆ ಸಾಧ್ಯ ಆಗೋದು. ಇದಿನ್ನೂ ಬೆಳಿಬೇಕು, ಇಲ್ಲಿಗೆ ನಿಲ್ಲಬಾರ್ದು. ಮೊನ್ನೆ ನನಗೆ ಧರ್ಮಾಧಿಕಾರಿಗಳು ಹಾಕಿದ್ರು ಮೆಸೇಜಲ್ಲಿ, ಎಲ್ಲ ಪ್ರವಾಸ ಮಾಡ್ಕೊಂಬಂದರು, ದೂರ ದೇಶಗಳಿಗೆಲ್ಲ ಹೋಗಿದ್ರು. ವೆಸ್ಟ್ ಇಂಡೀಸ್, ಇದು ಕೆನಡಾಗೆ ಹೋಗಿದ್ರು, ಮಾರಿಷಸ್ಗೆ ಹೋಗಿದ್ರು, ದುಬೈಗೆ ಹೋಗಿದ್ರು, ಎಲ್ಲ ಕಡೆ ಹೋಗಿ ಬಂದಿದ್ದಾರೆ. ಅಲ್ಲೆಲ್ಲ ಜೋರಾಗಿ ನಡೀತಾ ಇದೆ. ಅಂದರೆ ಅದರ ಸಂದೇಶ ಏನು? ನೀವು ಬೆಂಗಳೂರಲ್ಲಿ ಏನು ಮಾಡ್ತಾ ಇದ್ದೀರಾ? ಅದರಿಂದ ಅವತ್ತೆಲ್ಲ ನೀವು ಕಳಸಗಳಿಟ್ಕೊಂಡೆಲ್ಲ ಬಂದ್ರಿ, ಪೂರ್ಣ ಕುಂಭ ಸ್ವಾಗತ ಮಾಡಿದ್ರಿ. ಆ ಒಂದು ಆಶ್ರಮಕ್ಕೆ ನೀವೇ ಕಳೆ. ಮಹಂತರು ನಾವೇನು ಮಾಡೋಂಗಿಲ್ಲ, ನೀವೇ ನಡೆಸ್ಬೇಕಾಗಿರೋ. ಪ್ರವಚನ ಮಾಡ್ಬಿಟ್ಟು ನಾವು ಹೊರಟೋಗಿ ಹೋಗೋದೆಲ್ಲ ಮುಖ್ಯ. ಜನ ಬರಬೇಕು, ಜನಗಳನ್ನ ಕರ್ಕೊಂಬರೋದು ನಿಮ್ಮ ಧರ್ಮ. ಕರ್ಕೊಂಬನ್ನಿ ಎಲ್ಲರೂ. ನಾವು ಮಾಡಬೇಕಾಗಿರೋದೇನು? ಎಲ್ಲರೂ ಉದ್ಧಾರ ಮಾಡೋಣ. ಯಾವ್ದು ಸತ್ಯ ಯಾವ್ದು ಅಸತ್ಯ ಅಂತ ತಿಳ್ಕೊಳ್ಳಿ. ಎಲ್ಲರೂ ದುಃಖದಲ್ಲೇ ಇದ್ದಾರೆ, ಯಾರೂ ಸುಖವಾಗಿಲ್ಲ. ಅದರಿಂದ ಸುಖಕ್ಕೆ ಕರ್ಕೊಂಬಂದು ಒಂದು ಮಾರ್ಗದರ್ಶನ ಕೊಡೋಣ. ಇಷ್ಟೊತ್ತು ತಾವೆಲ್ಲ ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದ ಹೇಳ್ತಾ ಇಲ್ಲಿ ಮುಕ್ತಾಯ. ಬೋಲಿಯೇ ಶ್ರೀ ಸದ್ಗುರು ಕಬೀರ್ ಸಾಹೇಬ್ ಕಿ ಸ್ವಾಮಿ, ಒಂದು ವಿನಂತಿ, ಸರಿಯಾದ ಮೋಕ್ಷ ಸಿಕ್ಕಿದೆ ಅನ್ನೋದು ಹೇಗೆ ತಿಳ್ಕೊಳ್ಳೋದು? ಕರೆಕ್ಟ್, ನಾವು ಇಷ್ಟು ದಿವಸ ಸಾಧನೆ ಮಾಡಿದ್ದೀವಿ, ನಮಗೇನು ಸಿಕ್ಕಿದೆ ಅನ್ನೋದು ಅದು ನಮಗೆ ಅಂತಿಮ ಕ್ಷಣದಲ್ಲಿ ಅರ್ಥ ಆಗಬೇಕಲ್ಲ. ಹೆಂಗೆ ಮೋಕ್ಷ ಏನು ಯಾವ ಥರ ಸಿಕ್ಕಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಅದು ಸಾವನಲ್ಲೇ ಗೊತ್ತಾಗುತ್ತೆ. ಸಾವು ಬಂದಿರೋ ಸಂದರ್ಭದಲ್ಲಿ ಯಾವುದು ನೋವು, ಯಾವುದು ಕೊರಗಿಲ್ಲ ಅಂದರೆ ಅದೇನೇ ಮೋಕ್ಷ. ಅದೇ ಸರಿಯಾದ ಮೋಕ್ಷ. ಅದೇ ಸರಿಯಾದ ಮೋಕ್ಷ. ಆಗ ನಾನು ನೋಡಿರೋ ಪೈಕಿ ರಾಮಕ್ಕ ಅಂತಿದ್ರು, ಅವ್ರು ತಿಳ್ಕೊಳ್ಬೇಕಾದ್ರು ಹಂಗೆ ಮನೆಗೆ ಕರ್ಕೊಂಬಂದು ಮಲಗಿಸ್ಬಿಟ್ಟಿದ್ರಷ್ಟೇ. ಯಾವ ನೋವು ಇಲ್ಲ. ಸತ್ಯನಾಮ 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 ಅಂತ ಜಪ. ನಮ್ಮ ತಾತನ ಶಿಷ್ಯದ್ರು ಅವರೆಲ್ಲ. ಅವರು ಅಷ್ಟೇ. ಅಕ್ಕಮ್ಮ ಅಂತ ಅವ್ರ ಅಳಿಯ ನೋಡಿ, ಅದೇ ಉದಿತ್ ನಾಮ್ ಸಾಹೇಬ್ರು ಬೆಂಗಳೂರಿಗೆ ಬಂದಾಗ ನಮ್ಮ ಮನೆಗೆ ಒಂದು ಸತಿ ಬಂದಿದ್ರು ಅಷ್ಟೇ. HAL ಅಲ್ಲಿ ಕೆಲಸ ಮಾಡ್ತಾಯಿದ್ರು, ರಿಟೈರ್ಡ್. ಅವ್ರ ಅತ್ತೆಗೆ ಬಂದಾಗ ಹೇಳ್ತಾ ಇದ್ರಂತೆ, ಸಾವು ನೋಡು ಅಲ್ಲಿ ಬಾಗ್ಲ ಹತ್ರ ತೋರಿಸ್ತಾರಂತೆ, ಸ್ವಾಮಿಗಳು ನಿಂತಿದ್ದಾರೆ ನೋಡು ಅಂತ. ಅದಕ್ಕೆ ಇದ್ನಾಥು ಕರ್ನಾ ದಯಾಲು ಜಬ್ ಹಮ್ ಪ್ರಾಣ ಸೇರಿ ತನ್ಸೆ ನಿಕ್ಲೆ ಅಂದಾಗ ಅದು ಜ್ಞಾಪಕ ಬರ್ತಾನೆ ಇರುತ್ತೆ. ಆ ಭಜನೆ ಕೇಳಿದಾಗೆಲ್ಲ ಆ ಗುರು ಯಾವ ರೀತಿ ಬಾಗ್ಲಲ್ಲಿ ಬಂದು ದರ್ಶನ ಕೊಟ್ಟರು ಅನ್ನೋದಕ್ಕೆ ಅದು ಸಾಕ್ಷಿ. ಅದೇ ಮೋಕ್ಷ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನೋಡಿ, ಒಂದ್ಸಲ ಇಂದುಮತಿನೂ ಹಂಗೆ ಅಂತೆ, ರಾಣಿ ಆಕೆ. ಕಬೀರ್ ಸಾಹೇಬರು ಬಂದರೆ ಗಂಡ ನಮ್ಮ ಕುಡ್ಕ ಜೂಸ್ಕೋರ ಎಲ್ಲ ಮಾಡ್ತಾ ಇರ್ತಾನೆ. ಹೆಂಡತಿ ಕೇಳ್ಕೊಳ್ತಾನಂತೆ, ಕಬೀರ್ ಸಾಹೇಬರು ಬಂದಿದ್ದಾರೆ, ನಾನು ಅವ್ರ ಹತ್ರ ಉಪದೇಶ ತಗೋತೀನಿ ಅಂತ. ಯಾಕೆಂದರೆ ಈ ಉಪದೇಶ ಹಾಗೆ ಕೊಡಲ್ಲ, ಯಜಮಾನಂದು ಪರ್ಮಿಷನ್ ಬೇಕು, ಅವಾಗಲೇ ಸಿಗೋದು ಅಂಥೇಳಿ ಕೇಳಿದಾಗ, ಹೋಗಿ ನಿನ್ನ ಪಾಡು ನೀನೇನಾದ್ರು ಮಾಡ್ಕೊಂಡು. ಹಾಗೆ ಇಂದುಮತಿ ತನ್ನ ಕೊನೆಗಳಿಗೆ ಅಲ್ಲಿ ಕಬೀರ್ ಸಾಹೇಬ್ರ ಹತ್ರ ಅಮರಲೋಕಕ್ಕೆ ಹೋಗ್ತಾಳಂತೆ. ಅಲ್ಲಿ ಕೇಳ್ಕೊಳ್ತಾಳಂತೆ, ನಾನು ಬರೋದಿರಲಿ, ನನ್ನ ಜೊತೆ ನನ್ನ ಗಂಡನೂ ಬರಬೇಕು. ಹಾಗೆ ಒಬ್ಬರಿಂದ ಇನ್ನೊಬ್ರಿಗೂ
ಒಳ್ಳೆಯದಾಗುತ್ತೆ ಅನ್ನೋದು ಅದೇ ಕಾರಣ. ಅದನ್ನು ಕಬೀರ್ ಸಾಹೇಬರು ಹೇಳಿದ್ದಾರೆ, ನಮ್ಮ ಶಿಷ್ಯಂದರಿಗೆಲ್ಲ ತಿಳಿಸಿದ್ದಾರೆ. ಅದನ್ನು ನಾವು ಪರಿಪಾಲನೆ ಮಾಡಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ. ಮೋಕ್ಷ ಖುದ್ದಾಗಿದೆ ಎಲ್ಲರಿಗೂ. ಮೋಕ್ಷ ಅನ್ನೋದು ಕೊಡಿಯೋ ವಸ್ತು ಅಲ್ಲ, ನಾನು ಸಮಾಧಾನವಾಗಿದ್ದೀನಿ ಅನ್ನೋದೇ ಮೋಕ್ಷ. ನಮ್ಮ ತಾಯಿಯವರಂಗೆ ಸ್ವಾಮಿ, ಇದೊಂದು ವಾರ 2 ದಿವಸ ಕೊಡ್ತಾರೆ ಅಂದರೆ ನನಗೆ ದರ್ಶನ ಕೊಡ್ತಮ್ಮ, ಮೂರು ಹೌದು. ಸ್ವಾಮಿಗಳು ದರ್ಶನ ಕೊಡ್ತಮ್ಮ. ನಮ್ಮಮ್ಮ ಹನುಮಂತದಾಸರು, ಕಬೀರ್ ಸಾಹೇಬರು ಮತ್ತು ಕೈವಾರ ತಾತಯ್ಯ, ಅವ್ರು 3 ದಿನ ಹೌದು. ತುಂಬ ನನಗೆ 3 ದಿನ ದರ್ಶನ ಅದನ್ನೇ ಅಭ್ಯಾಸ ಮಾಡಬೇಕು ಅಂತ ಹೇಳೋದು. ಮಾತಾಡೋಕ್ಕೂ ಗೊತ್ತಾಗ್ತಿಲ್ಲ, ಊರಾಗ ಹಾಕೊಂಡಿದ್ದು ನನ್ನ ದರ್ಶನ. ಹೌದು, ಅದೇ ಮುಖ್ಯ. ಅಷ್ಟೇ, ಅದೇ ಮೋಕ್ಷದ ಮಾರ್ಗ. ಇಲ್ಲಿವರೆಗೂ ಮೋಹನ್ ಜಗನ್ನಾಥ ಸಾಹೇಬರು ಅಭ್ಯಾಸದ ವಿಚಾರ ತಿಳಿಸ್ತಾ ಇದ್ರು. ಅಂದರೆ ಸಾಧನೆ ಮಾಡೋದೇ ಅಭ್ಯಾಸ. ಗೀತೆಯಲ್ಲೂ ಸಹ ಅರ್ಜುನ ಕೇಳ್ತಾನೆ, ನನ್ನ ಮನಸ್ಸು ನಿಲ್ತಾ ಇಲ್ಲ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾನೇಗಾಮಿಯ ಪರಮಂ ಪುರುಷಂ ದಿವಂ ಯಾತಿ ಪಾರ್ಥನಾಚು ಚಿಂತೆ. ಅಭ್ಯಾಸ ಮಾಡಯ್ಯ, ಧ್ಯಾನ ಮಾಡೋದು ಅಭ್ಯಾಸ ಮಾಡೋದು. ನಿನ್ನ ಮನಸ್ಸನ್ನು ಬೇರೆದನ್ನ ಚಿಂತನೆ ಮಾಡೋದನ್ನ ಬಿಡು, ಆತ್ಮನನ್ನು ಧ್ಯಾನ ಮಾಡೋ ಅಭ್ಯಾಸ ಮಾಡು. ಅಭ್ಯಾಸ ಮಾಡ್ತಾ ಮಾಡ್ತಾ ಅದು ನಿನಗೆ ಲಭ್ಯ ಆಗುತ್ತೆ. ಖಂಡಿತ ಅದು ನೀನು ಒಂದು, ಆದರೆ ಅಭ್ಯಾಸ ಮುಖ್ಯ. ಅದನ್ನೇ ಸಾಧನೆ ಅನ್ನೋದು. ನಿರಂತರವಾಗಿ ಸಾಧನೆಯನ್ನು ತೊಡಗಿಸ್ಕೊಂಡ್ರೆ ಅದು ಖಂಡಿತ ನಮಗೆ ಸಿಗುತ್ತೆ. ಅದು ನಾವು ಅಭ್ಯಾಸ ಮಾಡಬೇಕು. ಅಭ್ಯಾಸಕ್ಕೆ ಸತ್ಸಂಗ ಮಾಡಬೇಕು. ಸತ್ಸಂಗದಲ್ಲಿ ಏನೇನು ವಿಚಾರಗಳನ್ನು ಹೇಳ್ತಾರೋ ಅವುಗಳನ್ನೆಲ್ಲ ಧಾರಣೆ ಮಾಡ್ಕೊಳ್ಬೇಕು. ಸಂಶಯ ಬಿಡು ಅಂತಾರೆ, ಸಂಶಯ ಬಿಡಬೇಕು. ಸಾಧನೆ ಧರ್ಮವನ್ನು ಧಾರಣೆ ಮಾಡ್ಕೋ. ಧರ್ಮ ಅಂದ್ರೆ ತನ್ನನ್ನು ತಾನು ತಿಳಿಯೋದೇ ಧರ್ಮ, ಅದನ್ನು ಧಾರಣೆ ಮಾಡ್ಕೊಳ್ಬೇಕು. ಬೇರೆ ಎಲ್ಲ ಸಾಮಾನ್ಯ ಧರ್ಮಗಳು. ಹಾಗಾಗಿ ಶ್ರೀ ಮೋಹನ್ ಜಗನ್ನಾಥ ಸಾಹೇಬರಿಗೆ ಈ ದಿನ ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸತ್ಸಂಗ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮುಂದಿನ ಭಾನುವಾರ ಆಶ್ರಮದಲ್ಲಿ ಇಟ್ಕೊಂಡಿದ್ದ ಗುರುಪೂಜೆಯನ್ನು ಅಲ್ಲಿನ ಒಂದು ಸ್ಥಿತಿಗತಿಗಳಿಂದ ಏನೋ ಅದು ಮೋರಿ ಸ್ವಚ್ಛ ಮಾಡೋಕ್ಕೇನೋ ತೆಗೆದ್ರು, ವಿಪರೀತ ಮಣ್ಣಿನ ರಾಶಿ, ಕಸ ಗುಡ್ಡೆ, ಆಶ್ರಮದ ಮುಂದೆ ತುಂಬ ಕಸ ಗಲೀಜು, ಮತ್ತು ಓಡಾಡಲಿಕ್ಕೂ ಆಗೋದಿಲ್ಲ. ಅಂಥ ಪರಿಸ್ಥಿತಿನಲ್ಲಿ ನಾವು ಮಾಡಲಿಕ್ಕಾಗಲ್ಲ ಅಂತೇಳಿ ನಾವು ಚಂದ್ರಣ್ಣವರು ಮಾತಾಡಿಕೊಂಡು ಅದನ್ನು ಮುಂದೂಡಿದ್ದೀವಿ, ತಿಳಿಸ್ತೀವಿ. ಮತ್ತು ಅದನ್ನು ಮುಂದಿನ ವಾರ ಇಲ್ಲೇ ಇರುತ್ತೆ ಹೇಳಿ. ಇನ್ನೂ ಉಳಿದವ್ರು ಬರ್ತಾಯಿದ್ರು, ಈಗ ಹೇಳಿದ್ರಲ್ಲ ಕರ್ಕೊಂಬನ್ನಿ ಅಂತ ಪರಿಚಯಸ್ಥರನ್ನ ಸಂಬಂಧಿಕರಿಗೆ ಹೇಳಿ. ನಿಜವಾದ ಶಾಂತಿ ಸಿಗೋದು ಸತ್ಸಂಗದಿಂದನೇ. ಆ ಸತ್ಸಂಗವನ್ನು ನಾವು ಇಲ್ಲೆಲ್ಲರಿಗೂ ತಿಳಿಸೋಣ ಅಂತ ಹೇಳ್ತಾ ಇದನ್ನು ಸತ್ಸಂಗ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ವಿ. बोलिए श्री सत्यनामादि कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय. जय जय सत्य कबीर, सतनाम सत सुकृत, सतरत हत कामी, साहेब सतरत हत कामी, विगत कलेश सतधामी, विगत कलेश सतधामी, त्रिभुवनपति स्वामी साहेब जय जय सत्य कबीर. जयतु कबीरम नाशक भवपीरम, साहेब नाशक भवपीरम. दारो मनुज शरीरम, दारो मनुज शरीरम, शिशुवर शरतीरम, साहेब जय जय सत्य कबीर. जय ಮುಂದೆ ಕೇಳಿ. कमल पत्र पर शोभित, शोभादित कैसे, साहेब शोभादित कैसे. नीलाचल पर राजित, नीलाचल पर राजित, मुक्तामणि जैसे, साहेब जय जय
जय सत्य कबीर परम मनोहर रूपम प्रमुदित सुख राशि साई प्रमुदित सुख राशि अति अभिनव अविनाशी अति अभिनव अविनाशी काशीपुरवासी साहिब जय जय सत्य कबीर सउभारण कारण प्रकटे तनधारी साहिब प्रकटे तनधारी पारक रूप विहारी पारक रूप विहारी अविचल अविकारी साहिब जय जय सत्य कबीर साहिब कबीर की आरती अगणित अगहारी साहिब अगणित अगहारी धर्मदास बलिहारी धर्मदास बलिहारी भव में साहिब जय जय सत्य कबीर साहिब कबीर की आरती जो कोई नर गावे साहिब जो कोई नर गावे भक्ति पदार्थ पावे मुक्ति पदार्थ पावे भव में नहीं हावे साहिब जय जय सत्य कबीर बोलिए सत्य कबीर बोलिए श्री सत्यनाम आदि कबीर साहिब की जय सद्गुरु श्री हनुमान साहिब की जय गुरु माता जी की जय मध्यनाथ साहिब की जय सर्व संत महंत की जय ಜೈ ಜೈ ಕೋಮಲ ಮಾರು. ಸತ್ಯ ಕಬೀರ್ ಆಗೋಯ್ತಲ್ಲ ಅಜರ ಅಮರ ಅಂತ ಅವರು ಸೇರಿಸ್ಕೊಂಡ್ರೆ ಚಾರೋ ಯುಗ ಮೇಬಿ ಅಜರ ಅಮರುವೆ ಚಾರೋ ಯುಗ ಮೇಬಿ ಮುಂದಿನ ವಾರ ಪೂಜೆ ಮುಂದಕ್ಕೆ ಆಗೈತೆ ಅಲ್ಲಿ ಓಡಾಡಕ್ ಆಗ್ತಿಲ್ಲ ಬಹಳ ಗಲೀಜು ಅದು ಹೇಳ್ಬಿಡಿ ನಿಮ್ಮ ಕಡೆಯವರಿಗೆಲ್ಲ ಹೇಳ್ತೀವಿ ಪೂಜೆ ಮಾಡೋ ದಿವಸ ಮಣ್ಣಿನ ಗುಡ್ಡೆ ರಾಶಿ ಎಲ್ಲ ಹಾಕ್ಬಿಟ್ಟಾರೆ ಗಲೀಜು ಅದೇ ಅವರು ಜಾಗನೇ ಇಲ್ಲ ಓಡಾಡಲಿಕ್ಕೆ ಆಶ್ರಮದೊಳಗಡೆ ಹೋಗೋಕ್ಕೆ ಆಗಲ್ಲ ಕಜ್ಜಾಯ ಇದೆ ಮನೆ ಅದು ನೋಡೋಣ ರಸ್ತೆ ನೋಡೋಣ ಇನ್ನ ಸ್ವಲ್ಪ ಆದ್ರೂ ನಮಗೆ ಜಾಗ ಸಿಕ್ಕಿದ್ರೆ ಓಡಾಡೋಕ್ಕೆ ಮುಂದಿನ ತಿಂಗಳು ಸರಿ ಹೋಗುತ್ತೆ ಬಿಡಿ ಮುಂದಿನ ತಿಂಗಳು ಓಡಾಡಕ್ಕಾದ್ರೂ ಜಾಗ ಸರಿ ಮಾಡ್ತಾರೆ ಸ್ವಲ್ಪ ಓಡಾಡಕ್ಕೆ ಜಾಗ ರಾಮಕೇಳವರು ಜೈ ಜಯ ಸತ್ಯ ಕಬೀರ್ ಅಂತ ಗುರು ಸೇರಿಸ್ಕೊಂಡಿದ್ದಾರೆ ಆಮೇಲೆ ಸ್ಟಾರ್ಟಿಂಗಲ್ಲಿ ಅಜರ